ತವಾಗೆ 600 ರೂಪಾಯಿ ಬರುತ್ತೆ. ಕಂಪ್ಲೀಟ್ ಸ್ಟೀಲ್ ಇದು, ಕ್ಯಾಸ್ಟ್ ಐರನ್ ಪ್ರಾಡಕ್ಟ್, ಮೇಂಟೆನೆನ್ಸ್ ಫ್ರೀ. ಒನ್ ಹ್ಯಾಂಡ್ ಯೂಸ್. ಓ ವೆರಿ ನೈಸ್ ಅಲ್ವಾ. ಈಗ 17,295 MRP ಮೇಡಮ್. ಎಕ್ಸ್ಚೇಂಜ್ ನಲ್ಲಿ ನಿಮಗೆ 11,140 ಬರುತ್ತೆ. ಈಗ ನಾನು ಆಫ್ ಮಾಡೋದಕ್ಕೆ 2 ಸಾರಿ ಹಿಂಗ್ ಮಾಡಿದ್ರೆ ಆಫ್ ಆಗುತ್ತೆ. ಗ್ಯಾಸ್ ಸಕ್ ಮಾಡಿ ಆಚೆ ಕಳ್ಸ್ಬಿಡುತ್ತೆ. ನಿಮ್ಮ ಮೊಬೈಲ್ಗೆ ಮೆಸೇಜು ಬರುತ್ತೆ. ನಿಮ್ಮ ಮನೆಯ ಕಿಚನ್ ಕೂಡ ಅಪ್ಗ್ರೇಡ್ ಮಾಡಬೇಕು ಅಂದ್ರೆ ಇದೇ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೋಸ್ಟ್ ಪಾಪ್ಯುಲರ್ ಅಂಡ್ ಫೇಮಸ್ ಬ್ರ್ಯಾಂಡ್ ಆಗಿರುವಂತ ಪ್ರೆಸ್ಟೀಜ್ ಅವರು ಇವಾಗ ಅಪ್ ಟು 60% ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹೌದು, ಬೆಂಗಳೂರಿನ ಯಲಹಂಕದಲ್ಲಿ ಇರುವಂತ GRT ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಅಂತೇಳಿ ಪ್ರೆಸ್ಟೀಜ್ ಅವ್ರದ್ದು ಒಂದು ಶೋರೂಮ್ ಇದೆ. ಸೊ ಇಲ್ಲಿ ನಿಮಗೆ ಎನಿಥಿಂಗ್ ಫಾರ್ ಎನಿಥಿಂಗ್ ಅಪ್ ಟು 60% ವರೆಗೂ ಆಫ್ ಅಂತೇಳಿ ಕೊಡ್ತಾ ಇದ್ದಾರೆ. ಯಲಹಂಕ ಓಲ್ಡ್ ಬಸ್ ಸ್ಟ್ಯಾಂಡ್ ಏನಿದೆ ಅದ್ರ ಹತ್ತಿರದಲ್ಲಿ ಇರುವಂತಹ GRT ಶೋರೂಮ್ ನ ಆಪೋಸಿಟ್ ಅಲ್ಲಿ ಇರುವಂತಹ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಅಲ್ಲಿ ಈ ಆಫರ್ ನಡೀತಾ ಇದೆ. ಸೊ ಈ ಮಂತ್ 13th ವರೆಗೂ ಮಾತ್ರ ಇರುತ್ತೆ, ಅಂದ್ರೆ ಜೂನ್ 30th ವರೆಗೂ ಮಾತ್ರ ಇರುತ್ತೆ. ನಿಮ್ಮಲ್ಲಿ ಇರುವಂತಹ ಹಳೆ ಕುಕ್ಕರ್, ಮಿಕ್ಸರ್, ಯಾವುದೇ ಅಪ್ಲಯನ್ಸಸ್ ಅನ್ನ ಇಲ್ಲಿ ತಗೊಂಡ್ ಬಂದ್ರೆ ಅಪ್ ಟು ನೀವು 60% ವರೆಗೂ ಹೊಸ ಐಟಮ್ಗಳ ಮೇಲೆ ಡಿಡಕ್ಷನ್ ಆಗುತ್ತೆ ಅಥವಾ ಡಿಸ್ಕೌಂಟ್ ಆಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಶಾಪ್ ಓನರ್ ತಿಳಿಸ್ಕೊಡ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ಮ್ಯಾಮ್, ಪ್ರೆಸ್ಟೀಜ್ ಅಂದ್ರೆ ಎಲ್ಲರಿಗೂ ಗೊತ್ತು. ಹೌದು, ಪ್ರೆಸ್ಟೀಜ್ ಇಸ್ ಒನ್ ಆಫ್ ದಿ most popular in every kitchen world and trusted brand for almost 75 plus years. Normally ಏನ್ ಮಾಡ್ತಾರೆ ಅಂದ್ರೆ ಇಯರ್ಲಿ ಒನ್ಸ್ ಒಂದು ಆಫರ್ ಲಾಂಚ್ ಮಾಡ್ತಾರೆ ಮೇಡಮ್. ಎನಿಥಿಂಗ್ ಫಾರ್ ಎನಿಥಿಂಗ್ ಪ್ರಾಜೆಕ್ಟ್ ಹೆಸರು. ಎನಿಥಿಂಗ್ ಫಾರ್ ಎನಿಥಿಂಗ್ ಅಂದ್ರೆ ನಿಮ್ಮ ಮನೆಯಲ್ಲಿ ಹಳೆಯ ಪಾತ್ರ ಇರುತ್ತೆ. ದಿಸ್ ಇಸ್ ದ ಟೈಮ್ ಮೋಸ್ಟ್ ಆಫ್ ದ ಪೀಪಲ್ ಅವ್ರ ಕಿಚನ್ ನ ಅಪ್ಗ್ರೇಡ್ ಮಾಡೋ ಟೈಮ್. ದಿವಾಲಿ ಇಲ್ಲ ರಂಜಾನ್ ಇಲ್ಲ ಬಕ್ರೀದ್ ಆ ತರ ಸಂಕ್ರಾಂತಿ ಇದೆಲ್ಲ ಬಂದು ಫೆಸ್ಟಿವಲ್. ಬಟ್ ಪ್ರೆಸ್ಟೀಜ್ ನಮ್ಗೆ ಬಂದು ಈ ಎನಿಥಿಂಗ್ ಫಾರ್ ಎನಿಥಿಂಗ್ ಇಸ್ ಅ ಫೆಸ್ಟಿವಲ್. ಎಲ್ಲರೂ ದಿವಾಲಿಗೆ ವೆಯ್ಟ್ ಮಾಡ್ತಾರೆ, ಸಂಕ್ರಾಂತಿಗೆ ವೆಯ್ಟ್ ಮಾಡ್ತಾರೆ, ನಾವು ಎನಿಥಿಂಗ್ ಫಾರ್ ಎನಿಥಿಂಗ್ ವೆಯ್ಟ್ ಮಾಡ್ತೀವಿ. ದಿಸ್ ಇಸ್ ದಿ ಗ್ರ್ಯಾಂಡ್ ಫೆಸ್ಟಿವಲ್ ಅಂತ ನಾವು ಹೇಳಕ್ಕಾಗುತ್ತೆ ಮೇಡಮ್. ಇದೆಲ್ಲ ಎಷ್ಟು ದಿನವರೆಗೂ ಇರುತ್ತೆ ಸರ್ ಆಫರ್ ಎಲ್ಲ? ಮೇಡಮ್, ಇದು ಆಕ್ಚುಲಿ ಒಂದು 2.5 months ಇರುತ್ತೆ. ಈಗ ಅಪ್ ಟು ಜೂನ್ 30th ಈ ಆಫರ್ ಇದೆ. ಜೂನ್ 30th. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಒಂದು ಹಳೆಯ ತವಾ ಇರುತ್ತೆ, ಈ ತರ ಒಂದು ಹಳೆಯ ತವಾ ಇರುತ್ತೆ, ಹಳೆಯದು ಫ್ರೈ ಪ್ಯಾನ್ ಇರುತ್ತೆ ನೋಡಿ, ಕುಕ್ಕರ್, ಮಿಕ್ಸರ್ ಇರುತ್ತೆ. ಈಗ ಇದೆಲ್ಲ ಹಳೆಯದು ನಾವು ಯೂಸ್ ಮಾಡಿ 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 ಅದನ್ನೇ ಹೇಳ್ತಿದ್ದೆ, ದಯವಿಟ್ಟು ನನ್ನ ಆಚೆ ಹಾಕಿ ಅಂತ. ರಿಟೈರ್ಮೆಂಟ್ ಫಾರ್ ಯುವರ್ ಓಲ್ಡ್ ವೆಸಲ್, ಟೇಕ್ ಅ ನ್ಯೂ ವೆಸಲ್ ಟು ಯುವರ್ ಥಿಂಗ್. ಓಕೆ, ರಿಟೈರ್ಮೆಂಟ್ ಅವ್ರಿಗೆ ಕೊಟ್ರೆ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಓಲ್ಡ್ ವೆಸಲ್ ನಲ್ಲಿ ಯೂಸ್ ಮಾಡಿ ಮಾಡಿ ಈ ನಾನ್ ಸ್ಟಿಕ್ ನಾವು ನಮ್ಮ ಫುಡ್ ನಲ್ಲಿ ಬರ್ತಾ ಇರುತ್ತೆ. ಓಕೆ, ಯು ಕನ್ಸ್ಯೂಮ್ ದಟ್. ಸೊ ಯುವರ್ ಹೆಲ್ತ್, ಯುವರ್ ಫ್ಯಾಮಿಲಿ ಹೆಲ್ತ್ ತುಂಬಾ ಇಂಪಾರ್ಟೆಂಟ್. ಸೊ ಥ್ರೋ ಯುವರ್ ಓಲ್ಡ್ ವೆಸಲ್ಸ್, ಟೇಕ್ ಅ ನ್ಯೂ ವೆಸಲ್ಸ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಸೊ ಇದಕ್ಕೂ ಕೂಡ ಒಂದು ಟೈಮ್ ಪೀರಿಯಡ್ ಅಂತ ಇರುತ್ತೆ. ಹೌದು ಮೇಡಮ್. ಫಾರ್ ಎಕ್ಸಾಂಪಲ್ ಒಂದು ನಾನ್ ಸ್ಟಿಕ್ ತವಾ ನೀವು ತಗೊಳ್ತೀರಿ ಅಂದ್ರೆ ಮ್ಯಾಕ್ಸಿಮಮ್ 1 year 2 year 3 year ಅದ ಮೇಲೆ ಯೂಸ್ ಮಾಡಬಾರ್ದು. ಈಗ ಇದು ವೈಟ್ ನೀವು ನೋಡ್ತಾ ಇದ್ರಿ ಇಲ್ವಾ, ಇದೆಲ್ಲ ಅಲ್ಯೂಮಿನಿಯಂ. ಅದ ಮೇಲೆ ಇರೋ ಲೇಯರ್ಸ್ ಎಲ್ಲ ಕನ್ಸ್ಯೂಮ್ ಮಾಡಿದೀವಿ ಆಲ್ರೆಡಿ ಫುಡ್ ಅಲ್ಲಿ ಅಂದಂಗೆ. ಓಕೆ, ಸೊ ಅದಕ್ಕೆ ಆದಷ್ಟು ಬೇಗ ಚೇಂಜಸ್ ಮಾಡ್ತಾ ಇರಬೇಕು. ಚೇಂಜಸ್ ಮಾಡ್ಬೇಕಂದ್ರೆ ಇದೊಂದು ಬೆಸ್ಟ್ ಪೀರಿಯಡ್ ಅಂತ ಹೇಳ್ಬೋದು. ದಿಸ್ ಇಸ್ ದ ಬೆಸ್ಟ್ ಪೀರಿಯಡ್. ಅಪ್ಗ್ರೇಡ್ ಯುವರ್ ಕಿಚನ್, ಆಲ್ಸೋ ಅಪ್ಗ್ರೇಡ್ ಯುವರ್ ಹೆಲ್ತ್. ಖಂಡಿತ. ಅಂಡ್ ಇದು ಹಳೆ ಐಟಮ್ಸ್ ಎಲ್ಲ ಹೇಗೆ ತಗೋತೀರಾ ಸರ್? ಇದನ್ನ ಐಟಮ್ಸ್ಗಳು ಹೇಗಿರುತ್ತೆ? ಒಳ್ಳೆ ಕ್ವಶನ್ ಮೇಡಮ್. ಈಗ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ನನ್ನ ಮನೆಯಲ್ಲಿ ಒಂದು 20 ಐಟಮ್ ಇದೆ, 30 ಐಟಮ್ ಇದೆ ಅಂತ ಎಲ್ಲ ಐಟಮ್ಸ್ ತಗೊಂಡ್ ಬರ್ತಾರೆ. ಒಂದಕ್ಕೂ ಒಂದು ಮಾತ್ರನೇ ಎಕ್ಸ್ಚೇಂಜ್ ಮೇಡಮ್. ಫಾರ್ ಎಕ್ಸಾಂಪಲ್ ಎಕ್ಸ್ಚೇಂಜ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ಬಿಡ್ತೇನೆ. ದಿಸ್ ಇಸ್ ಅ ಓಲ್ಡ್ ವೆಸಲ್, ಹಳೆಯ ಪಾತ್ರ, ಇದು ಹೊಸ ಪಾತ್ರೆ. ಈಗ ನಾರ್ಮಲ್ ಒನ್ ಕ್ವಶನ್, ಸಿಂಪಲ್ ಕ್ವಶನ್ ಮೇಡಮ್. ಇದು ಒಂದು 10-15 ವರ್ಷ ಯೂಸ್ ಮಾಡಿರ್ತಾರೆ ಮೇಡಮ್. ಹೌದು, ನೀವು ನೋಡಿದ್ರೆ ಕಂಡೀಷನ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಬ್ರ್ಯಾಂಡ್ ನೋಡಿದ್ರೆ ಏನೋ ಪಾಪ್ಯುಲರ್ ಅಂತ ಇದೆ. ಸೊ ಈ ಪ್ರಾಡಕ್ಟ್ ಎಷ್ಟು ತಗೊಂಡಿರ್ತಾರೆ ಮೇಡಮ್ ಒಂದು 10 ವರ್ಷಕ್ಕೆ ಮುಂಚೆ? ಈ ದೋಸೆ ತವ 500 ಮ್ಯಾಕ್ಸಿಮಮ್. 10 ವರ್ಷ ಆದ್ಮೇಲೆ ಈಗ ನಾವು ಬಿಸಾಕ್ಬೇಕು ಇದು ಓಲ್ಡ್. ವಾಟ್ ಈಸ್ ದ ಪ್ರೈಸ್ ದೇ ವಿಲ್ ಗಿವ್ ಮ್ಯಾಕ್ಸಿಮಮ್? ನಾವು ಬಲ್ಕ್ ನಲ್ಲಿ ಹಾಕ್ತೀವಿ. ಸೊ ಒಂದು 20 rupees ಕೊಡ್ತಾರೆ. ಈಗ ಈ 20 rupees ಓಲ್ಡ್ ಇಸ್ ಓಲ್ಡ್. ಈಗ ನಮ್ಮ ಹತ್ರ ಕೊಟ್ರೆ ಓಲ್ಡ್ ಇಸ್ ಗೋಲ್ಡ್. ಹೆಂಗಂತ ಹೇಳ್ತೀನಿ ಮೇಡಮ್. ಈಗ ನೋಡಿ, ಇದು ಹೊಸ ಪ್ರಾಡಕ್ಟ್, ಟ್ರೈಪ್ಲೈ. ಇದು MRP ನೋಡಿ ಮೇಡಮ್ 3040 rupees. ಈಗ ನಾರ್ಮಲ್ ಡಿಸ್ಕೌಂಟ್ ಇದಕ್ಕೆ ನಾವು 600 rupees ಕೊಡ್ತೀವಿ ಮೇಡಮ್. ನಾರ್ಮಲ್ ಡಿಸ್ಕೌಂಟ್ 600 rupees ಕೊಡ್ತೀವಿ. ಈ ತವಾ ಕೊಟ್ರೆ 1200 rupees ಕಡಿಮೆ ಆಗುತ್ತೆ. ಸೊ ಈ ತವಾಗೆ 600 ರೂಪಾಯಿ ಬರುತ್ತೆ. ಹಳೆ ತವಾ 600 ರೂಪಾಯಿ ಬರುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಕೇಳಿದ್ದೀನಿ. ಲೆಟ್ ಅಸ್ ಟೇಕ್ ದಿಸ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ MRP 3565. ಸೊ ಈ ಹಳೆಯದು ಕೊಟ್ರೆ ನಿಮ್ಮ ತವಾಗೆ 800 ರೂಪಾಯಿ ಜಾಸ್ತಿ ಬರುತ್ತೆ. ವೆರಿ ನೈಸ್.
ಬೇಸ್ಡ್ ಆನ್ ದ ಪ್ರಾಡಕ್ಟ್ ಯು ಚೂಸ್. ಓಕೆ ಈಗ 1000 rupees ಪ್ರಾಡಕ್ಟ್ ನೀವು ತಗೊಂಡ್ರೆ ನಿಮಗೆ ಒಂದು 300 rupees ಸಿಗುತ್ತೆ. 4000 rupees ಪ್ರಾಡಕ್ಟ್ ತಗೊಂಡ್ರೆ 800 rupees ಸಿಗುತ್ತೆ. ಸೊ ಪ್ರಾಡಕ್ಟ್ ಟು ಪ್ರಾಡಕ್ಟ್ ಡಿಫರ್ ಆಗ್ತಾನೆ ಇರುತ್ತೆ ಅಂಡ್ 1 for 1. ಓಕೆ, ಒಂದು ಪ್ರಾಡಕ್ಟ್ಗೆ ಒಂದು ಮಾತ್ರ ಎಕ್ಸ್ಚೇಂಜ್ ಇರುತ್ತೆ. ಓಕೆ, ಸೊ ಒಂದು ಪ್ರಾಡಕ್ಟ್ ತಗೊಳ್ಳೋದಿದ್ರೆ ಒಂದು ಪ್ರಾಡಕ್ಟ್ ಎತ್ಕೊಂಡು ಬನ್ನಿ, ಮನೇಲಿರೋದೆಲ್ಲ ಒಟ್ಟಿಗೆ ಕೊಟ್ಟು ಒಂದೇ ತೊಗೊಂಡು ಹೋಗ್ಬೇಕನ್ನಂದ್ರೆ ಆ ರೀತಿ ಆಗೋದಿಲ್ಲ. ನಿಮ್ದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅವರು ರಿಟರ್ನ್ ತಗೋತಾರೆ ಆ್ಯಂಡ್ ಒಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬೇಕು, ಅದರಲ್ಲಿ ಇದು ಡಿಸ್ಕೌಂಟ್ ಆಗುತ್ತೆ. ವೆರಿ ನೈಸ್. ಅಂಡ್ ಏನಕ್ಕೆ ಎಷ್ಟು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ ತುಂಬ ಜನ ದೂರದಿಂದ ಬರ್ತಾರೆ. ಹೌದೌದು, 20 kilometers 30 kilometers 40 kilometers ಬರ್ತಾರೆ. ಬಂದಾದ್ಮೇಲೆ ಅವ್ರಿಗೆ ತುಂಬ ಡಿಸಪಾಯಿಂಟ್ಮೆಂಟ್ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಈ ಇನ್ಫಾರ್ಮೇಶನ್ ಹೇಳ್ತೀನಿ. ಸೊ ಕ್ಲಾರಿಟಿ ಕೊಟ್ಬಿಟ್ರೆ ಅವರು ಥಿಂಕ್ ಮಾಡಿ ಏನು ಬೇಕೋ ಅದು ಮಾತ್ರ ತೊಗೊಂಡು ಬರ್ತಾರೆ, ಅದು ಮಾತ್ರ ತೊಗೊಂಡು ಹೋಗ್ತಾರೆ. ಒಳ್ಳೇದು ಸರ್. ಸೊ ಈ ರೀತಿ ಪಾತ್ರೆಗಳು ಮಾತ್ರ ತಗೋತೀರಾ ಅಥವಾ ನಾರ್ಮಲ್ ಸ್ಟೀಲ್ ಐಟಮ್ಸ್ಗಳು? ಮೇಡಮ್ ನಾವು ತಗೊಳ್ಳೋದು ನಾನ್ ಸ್ಟಿಕ್ ಐಟಮ್ಸ್ ಎಲ್ಲ ತಗೊಳ್ತೀವಿ. ಓನ್ಲಿ ನಾನ್ ಸ್ಟಿಕ್ ಐಟಮ್ಸ್ ಕುಕ್ಕರ್, ಫ್ರೈ ಪ್ಯಾನ್, ಮಿಕ್ಸಿ, ಗ್ರೈಂಡರ್, ಚಿಮ್ನಿ, ಸ್ಟವ್ಸು, ಇಡ್ಲಿ ಕುಕ್ಕರ್ಸು, ಫ್ರೈ ಪ್ಯಾನ್ ಎಲ್ಲಾನು ಆಲ್ ಅಪ್ಲೈನ್ಸಸ್. ನಿಮ್ಮ ಹತ್ರ ಅಯನ್ ಬಾಕ್ಸ್ ಇರುತ್ತೆ, ಗ್ರೈಂಡರ್ ಇರುತ್ತೆ, ಕೆಟಲ್ ಇರುತ್ತೆ, ಏರ್ ಫ್ರೈಯರ್ ಇರುತ್ತೆ, ಎಲ್ಲಾನು. ಮತ್ತೆ ಪ್ರೆಸ್ಟೀಜ್ಗೆ ಬರಬೇಕು ಜನ. ಇನೋವೇಷನ್ ನಾನು ಹೇಳಿದ್ದೀನಿ ಮೇಡಮ್. ಹೌದು, ನಂಬರ್ 1 is innovation. Number 1 is second is safety. Number 3 is trust. That is why people always come to Prestige. Okay, so ಈಗ ನಾನು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಮೇಡಮ್. ಇದು ಟ್ರೈಪ್ಲೈ ಅಂದ್ರೆ ಎಲ್ಲರೂ ಟ್ರೈಪ್ಲೈ ಸೇಲ್ ಮಾಡ್ತಾರೆ ಮೇಡಮ್. ತುಂಬಾ ಬ್ರ್ಯಾಂಡ್ಸ್ ಇದೆ, A to Z ತುಂಬಾ ಬ್ರ್ಯಾಂಡ್ಸ್ ಇದೆ. ವೈ ಪ್ರೆಸ್ಟೀಜ್ ಅಂತ ನಮ್ಗೆ ಒಂದು ಡೌಟ್ ಇರುತ್ತೆ. ಇದು ನೋಡಿ, ಇದು ಆಲ್ಮೋಸ್ಟ್ ಒಂದು 5 ವರ್ಷ 6 ವರ್ಷ ಈ ಟ್ರೈಪ್ಲೈ ಇದೆ. ಹೌದು. ನೆಕ್ಸ್ಟ್ ನಮ್ಗೆ ಟ್ರೈಪ್ಲೈನಲ್ಲಿ ಈ ಪ್ಯಾಟರ್ನ್ಸ್ ಬಂತು, ಸ್ಪ್ಲೆಂಡಿಡ್. ಈಗ ಎಲ್ಲರೂ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ಅಪಿಯರೆನ್ಸ್ ಹೆಂಗಿದೆ ನೋಡಿ ಮೇಡಮ್. ಈಗ ನಿಮ್ ಕಿಚನ್ ನಲ್ಲಿ, ಡೈನಿಂಗ್ ನಲ್ಲಿ ಇದಿಟ್ರೆ ಸಮಥಿಂಗ್ ಲೈಕ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫುಡ್ಗೂ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಆ ತರ. ಇದು ನೋಡಿ, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್ ಈ ಲಿಡ್ ಅದೆಲ್ಲ ನೋಡ್ಕೊಳ್ಳಿ ಎಷ್ಟೊಂದು ರಾಯಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೀವು ಲಿಫ್ಟ್ ಮಾಡೋದಕ್ಕೆ ಬಟ್ಟೆ ಬೇಕು ಅಂತ ಇಲ್ಲ, ನೀವು ಹಂಗೆ ಲಿಫ್ಟ್ ಮಾಡೋಕ್ಕಾಗ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಇದು ಒಂದು ಮಾಡೆಲ್. ಈಗ ನೆಕ್ಸ್ಟ್ ಬಂದು ಏನ್ ಮಾಡಿದ್ದಾರೆ, ಟ್ರೈಪ್ಲೈನ್ ಅಲ್ಲಿ ಮೇಡಮ್ ಇದು ಹನಿಕೋಮ್ ಸ್ಟ್ರಕ್ಚರ್. ಇದು ಏನಾಗುತ್ತೆ ಅಂದ್ರೆ ನಿಮ್ಗೆ ಆಯಿಲ್ ಕಡಿಮೆ ತಗೊಳುತ್ತೆ. ಆಯಿಲ್ ಕಡಿಮೆ ತಗೊಳುತ್ತೆ. ತುಂಬಾ ಜನ ಇದು ತುಂಬಾ ಲೈಕ್ ಮಾಡಿ ತಗೊಳ್ತಾರೆ. ನನ್ಗೆ ಇದು ಬೇಡ, ನನ್ಗೆ ನಾನ್ ಸ್ಟಿಕ್ಕೇ ಬೇಡ ಅಂತ ಇರೋರು ಈ ಪ್ಯಾಟರ್ನ್ ತಗೊಳ್ತಾರೆ. ಸೊ ಇದು ನಾನ್ ಸ್ಟಿಕ್ ಅಲ್ವಾ ಸರ್? ಇದು ಸೆರಾಮಿಕ್. ಇದು ಸೆರಾಮಿಕ್ ಕೋಟೆಡ್, ವೆರಿ ವೆರಿ ಕಾಸ್ಟ್ಲಿ ಪ್ರಾಡಕ್ಟ್ ಮೇಡಮ್. ಓಕೆ, ಸೊ ಇದು ಫುಡ್ ಗ್ರೇಡ್. 3 years ಫಾರ್ ಇದು ಸೆರಾಮಿಕ್ ಕೋಟೆಡ್ ಕೊಡ್ತಾರೆ. ಪಾತ್ರೆಗೆ 15 ವರ್ಷ ವಾರಂಟಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹ್ಯಾಂಡಲ್ ವಾರಂಟಿ ಇರಲ್ಲ. ಈ ಡಯಾ ಇದೆ ನೋಡಿ ಮೇಡಮ್, ಇನ್ ಕೇಸ್ ಇದು ಬ್ರೇಕ್ ಆಗಿದ್ರೆ 15 ವರ್ಷ ಒಳಗೆ ನಿಮ್ದು ವಾರಂಟಿ ಕಾರ್ಡ್ ಇದ್ರೆ ತಗೊಂಡ್ ಬನ್ನಿ, ರೀಪ್ಲೇಸ್ಮೆಂಟ್ ಕೊಡ್ತೀವಿ. ವೆರಿ ನೈಸ್, ಒಳ್ಳೆ ಪ್ರಾಡಕ್ಟ್ ಅಲ್ವಾ? ಇದು ಒಂದು ಪ್ರಾಡಕ್ಟ್ ಸೈಜ್ ಕೂಡ ಸಿಗುತ್ತಲ್ವಾ ಸರ್? ಎಲ್ಲ ಸೈಜಸ್ ಇದೆ ಮೇಡಮ್. ಈಗ ನನಗೂ ನಾನ್ ಸ್ಟಿಕ್ ಬೇಡ, ಸೆರಾಮಿಕ್ ಕೋಟೆಡ್ ಬೇಡ, ಬಟ್ ಅದೇ ಟೈಪ್ ನಲ್ಲಿ ನನಗೆ ಟ್ರೈಪ್ಲೈನ್ ಅಲ್ಲಿ ಬೇಕು ಅಂದ್ರೆ ಡಿಸೈನರ್ ಪ್ಯಾಟರ್ನ್. ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ. ಇದು ಕಂಪ್ಲೀಟ್ ಸ್ಟೀಲ್ ಅಲ್ವಾ ಸರ್? ಕಂಪ್ಲೀಟ್ ಸ್ಟೀಲ್ ಇದು. ಓಕೆ, ಕಂಪ್ಲೀಟ್ ಸ್ಟೀಲ್ ಇದೆ ನೋಡಿ. ಸ್ಕ್ರಾಚ್ ಆಗಲ್ಲ ನಿಮಗೆ. ಓಕೆ, ಆಯಿಲ್ ಕಡಿಮೆ ತಗೊಳುತ್ತೆ. ನಾನ್ ಸ್ಟಿಕ್ ತರನೇ ವರ್ಕ್ ಆಗುತ್ತೆ ನಿಮಗೆ. ವೆರಿ ನೈಸ್, ಸೂಪರ್ ಆಗಿದೆ. ಇದರಲ್ಲಿ ಇದು ಒಂದು ಹೊಸ ಲಾಂಚ್ ಮಾಡಿದ್ದಾರೆ ಮೇಡಮ್. ಟ್ರೈಪ್ಲೈನ್ ಅಲ್ಲಿ ಆಮಡ್ ನೀವು ಎಲ್ಲಿನೂ ನೋಡಲ್ಲ ಮೇಡಮ್. ಇದು ಇದರಲ್ಲಿ ಎಲ್ಲ ಟ್ರೈಪ್ಲೈ ಇದೆ. ಇದರಲ್ಲಿ ಏನ್ ಡಿಫ್ರೆನ್ಸ್ ನೀವು ಕೇಳಿದ್ರೆ, ಈ ಶೈನಿಂಗ್ ಹಂಗೆ ಇರುತ್ತೆ. ಓಹೋ, ಇದು ಹೋಗೋದಿಲ್ವಾ ಸರ್ ಶೈನಿಂಗ್ ಎಲ್ಲ? ಫಾರ್ ಎಕ್ಸಾಂಪಲ್ ನೀವು ಈ ಟ್ರೈಪ್ಲೈ ತಗೊಂಡ್ರೆ ಸ್ಕ್ರಾಚಸ್ ಗೊತ್ತಾಗುತ್ತೆ. ಹೌದು, ಇದ್ರ ಮೇಲೆ ಗೊತ್ತಾಗುತ್ತೆ. ಇದರಲ್ಲಿ ಸ್ಕ್ರಾಚಸ್ ಗೊತ್ತಾಗಲ್ಲ, ಈ ಶೈನಿಂಗ್ ಹಂಗೆ ಇರುತ್ತೆ ನಿಮಗೆ. ಸೂಪರ್. ಹೀಟ್ ರೆಸಿಸ್ಟೆಂಟ್ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಟ್ರೈಪ್ಲೈ. ಇದನ್ನು ಟ್ರೈಪ್ಲೈ ಆಮರ್ಡ್ ಪ್ಯಾಟರ್ನ್. ಇದನ್ನು ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಇದೆ. ಓಕೆ, ಸೊ ಚೇಂಜಸ್ ತುಂಬಾ ಮಾಡಿದ್ದಾರೆ. ನಾನು ಒಂದು ಹೇಳಿದ್ದೀನಿ ಇಲ್ವಾ, ಇಟ್ಸ್ ನಾಟ್ ಅಬೌಟ್ ಚೇಂಜಸ್, ಇಟ್ಸ್ ಅಬೌಟ್ ಇನೋವೇಷನ್. ವಾಟ್ ಪೀಪಲ್ ರಿಕ್ವೈರ್ಡ್ ಆ ಪ್ರಾಡಕ್ಟ್ಸ್ ಎಲ್ಲಾನು ಇದೆ. ಅದು ಮಾತ್ರ ಇಲ್ಲ, ವಾರಂಟಿ, ಗ್ಯಾರಂಟಿ. ಈಗ ಬ್ರ್ಯಾಂಡ್ ಬಂದು ನಿಮ್ಗೆ ವಾರಂಟಿ ಕೊಡ್ತಾರೆ, ನಾವು ಗ್ಯಾರಂಟಿ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದು 15 ವರ್ಷ ವಾರಂಟಿ ಇದೆ ಅಂತ ಹೇಳ್ತಾರೆ. ವಾರಂಟಿ ಯಾರ ಹತ್ರ ಹೋಗಿ ಮಾತಾಡ್ತೀರಿ ನೀವು? ಹೌದು, ಅದು ಕಷ್ಟನೇ. ಈಗ ನಾನ್ ಗ್ಯಾರಂಟಿ ಕೊಡ್ತೀನಿ ಅಲ್ವಾ, ನಮ್ಮ ಹತ್ರ ಬನ್ನಿ ಅಂತ. ಹೌದು, ದಟ್ ಈಸ್ ಇಂಪಾರ್ಟೆಂಟ್. ಹೌದು, ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಶೋರೂಮ್ ಅಲ್ಲಿ ನಾವು ಹೋಗಿ ಕೇಳಬಹುದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದು ಇದು ಒನ್ ಆಫ್ ದಿ ಟಾಪ್ ಮೂವಿಂಗ್ ಪ್ರಾಡಕ್ಟ್ ಮೇಡಮ್ ನಮ್ಮ ಹತ್ರ. ಮ್ಯಾಜಿಕ್ ಬೇಸ್ ಸರ್ಜಿಕಲ್ ಸ್ಟೀಲ್. ಇದು ಸರ್ಜಿಕಲ್ ಸ್ಟೀಲ್ ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ ಮೇಡಮ್. ಓಕೆ, ವೆರಿ ನೈಸ್, ತುಂಬಾ ಚೆನ್ನಾಗಿದೆ ನೋಡಿ.
ಇದು ನಿಮಗೆ ಎಕ್ಸ್ಚೇಂಜ್ ನಲ್ಲಿ ಅಪ್ ಟು 42% ಮೇಡಮ್. ಇದು ಸಿಂಗಲ್ ಲೇಯರ್, ನಿಮಗೆ ಬಾಟಮ್ ತುಂಬಾ ದಪ್ಪ ಇರುತ್ತೆ ಮೇಡಮ್, ಥಿಕ್ ಇರುತ್ತೆ. 42% ಆನ್ ಎಕ್ಸ್ಚೇಂಜ್. MRP ಬಂದು 4865 MRP. ಎಷ್ಟು 3 ಲೀಟರ್? 3.5 ಲೀಟರ್. ಓಕೆ ಸರ್. ಈ ಪ್ರಾಡಕ್ಟ್ ಬಂದು ನಿಮಗೆ 6 ಲೀಟರ್ ಬರುತ್ತೆ ಮೇಡಮ್. 6 ಲೀಟರ್ ಬರುತ್ತೆ. ಓಕೆ. ಇದು 1.5 ಲೀಟರ್ ಬರುತ್ತೆ. ಸೊ 3 ಡಿಫ್ರೆಂಟ್ ಸೈಜಸ್ ಇದೆ. ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ಓಕೆ. ಅದು ಬಿಟ್ಟು ನಿಮಗೆ ಆಲ್ ಕಾಸೋದಕ್ಕೆ ಸಾಸ್ ಪ್ಯಾನ್, ಟೀ ಮಾಡೋದಕ್ಕೆ, ಕಾಫಿ ಮಾಡೋದಕ್ಕೆ ಸಾಸ್ ಪ್ಯಾನ್ಸ್ ಅವೈಲೇಬಲ್ ಇದೆ. ಪ್ಯಾನ್ಗಳು ಇದೆ. ಓಕೆ. ಈಗ ನಾನು ಕಡಾಯಿ ತೋರಿಸಿದ್ದೀನಿ ಮೇಡಮ್, ಸೇಮ್ ಟೈಪ್ ನಲ್ಲಿ ಗೋಲ್ಡ್ ಲೇಯರ್ದು ಫ್ರೈ ಪ್ಯಾನು ಅವೈಲೇಬಲ್ ಇದೆ. ಓಕೆ, ಸೂಪರ್. ಇದರಲ್ಲಿ ಚಿಕ್ಕ ಸೈಜ್, ದೊಡ್ಡ ಸೈಜಸ್ ಇದೆ ನೋಡಿ. ಹ್ಯಾಮರ್ಡ್ ನಲ್ಲಿ. ಹ್ಯಾಮರ್ಡ್ ಸ್ಟೀಲ್ ಅಂತ ತೋರಿಸಿದ್ರಲ್ಲ ಅದರಲ್ಲಿ ಇದೆ ನೋಡಿ. ಇದು ಸ್ಪ್ಲೆಂಡಿಡ್ ಪ್ರಾಡಕ್ಟ್. ಓಕೆ, ಸ್ಪ್ಲೆಂಡಿಡ್ ಪ್ರಾಡಕ್ಟ್. ನಾರ್ಮಲ್ ಸ್ಟೀಲ್ ನಿಮಗೆ ಇದರಲ್ಲಿ 32% ಎಕ್ಸ್ಚೇಂಜ್ ಬರುತ್ತೆ. ನಾರ್ಮಲ್ ಸ್ಟೀಲ್ ಪ್ರಾಡಕ್ಟ್ 32% 32% ಆನ್ ಎಕ್ಸ್ಚೇಂಜ್. 15% ಸಿಗುತ್ತೆ ಮೇಡಮ್. ಎಕ್ಸ್ಚೇಂಜ್ ನಲ್ಲಿ ಅಡಿಷನಲ್ 15 to 20%, 25% ಸಿಗುತ್ತೆ. ಎಕ್ಸ್ಚೇಂಜ್ ತಗೊಂಡ್ ಬಂದ್ರೆ ಬೆಟರ್ ಸರ್. ಎಕ್ಸ್ಚೇಂಜ್ ಯುವರ್ ಪ್ರಾಡಕ್ಟ್. ವೈ ಟು ಎಕ್ಸ್ಚೇಂಜ್ ದ ಪ್ರಾಡಕ್ಟ್ ನಾನು ಹೇಳಿದ್ದೀನಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ ಓಕೆ. ಹೆಲ್ತ್ ಇಸ್ ಇಂಪಾರ್ಟೆಂಟ್, ರೈಟ್? ತಗೊಂಡ್ ಬಂದು ಹೊಸ ಐಟಮ್ ತಗೊಂಡ್ರೆ ಬೆಸ್ಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ನಿಮ್ಮ ಹಳೆ ಐಟಮ್ ಕೂಡ ನೀವು ಒಳ್ಳೆ ಪ್ರೈಸ್ ಅಲ್ಲಿ ಸೇಲ್. ಕರೆಕ್ಟ್ ಮೇಡಮ್. ಈಗ ಕ್ಯಾಸ್ಟ್ ಐರನ್ ಇಸ್ ಒನ್ ಆಫ್ ದಿ ಮೋಸ್ಟ್ ಲೀಡಿಂಗ್ ಟ್ರೆಂಡಿಂಗ್ ಅಂತ ಹೇಳಕ್ಕಾಗುತ್ತೆ. ಇದು ತುಂಬಾ ವೆಯ್ಟ್ ಇರುತ್ತೆ ಮೇಡಮ್. ಇದು ನೀವು ಮೇಂಟೆನೆನ್ಸ್ ಮಾಡಬೇಕು. ಹೇಗೆ ಸರ್ ಮೇಂಟೆನೆನ್ಸ್ ಅಂದ್ರೆ? ಮೇಂಟೆನೆನ್ಸ್ ಅಂದ್ರೆ ನೀವು ಆಫ್ಟರ್ ಎವ್ರಿ ಯೂಸ್ ಕಾಟನ್ ಕ್ಲಾತ್ ನಲ್ಲಿ ವೈಪ್ ಮಾಡಿಬಿಟ್ಟು ಆಯಿಲ್ ಹಚ್ಚಿಡಬೇಕು ಮೇಡಮ್. ಕಂಪಲ್ಸರಿ ಆಯಿಲ್ ಹಚ್ಚಿಲ್ಲ ಅಂದ್ರೆ ಏನಾಗುತ್ತೆ, ರಸ್ಟ್ ಫಾರ್ಮ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈಗ ಏನ್ ಮಾಡಿದಾರೆ ಅಂದ್ರೆ ಇದು ಹೊಸ ಪ್ರಾಡಕ್ಟ್ ಬಂದಿದೆ ಮೇಡಮ್. ಕ್ಯಾಸ್ಟ್ ಐರನ್ ಪ್ರಾಡಕ್ಟ್, ಮೇಂಟೆನೆನ್ಸ್ ಫ್ರೀ. ಇದರಲ್ಲಿ ನೈಟ್ರೈಟ್ ಇನ್ಫ್ಯೂಸ್ ಮಾಡಿದ್ದಾರೆ. ಸೊ ನೈಟ್ರೈಟ್ ಇಸ್ ನಾಟ್ ಬ್ಯಾಡ್ ಫಾರ್ ಯುವರ್ ಹೆಲ್ತ್. ನೈಟ್ರೈಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಯುವರ್ ಬಾಡಿ. ಸೊ ಇದು ಮೇಂಟೆನೆನ್ಸ್ ಬೇಕಾಗಿಲ್ಲ, ರಶ್ ಆಗಲ್ಲ. ಇದು ಎಕ್ಸ್ಚೇಂಜ್ ನಲ್ಲಿ ನಿಮಗೆ 40, 42, 44% ಬರುತ್ತೆ ನಿಮಗೆ. ಯಾವ್ದು ಪ್ರಾಡಕ್ಟ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಕಡಾಯಿನೂ ಇದೆ, ಕಡಾಯಿನೂ ಇದೆ. ಡಿಫ್ರೆನ್ಸ್ ಕ್ಯಾಸ್ಟ್ ಐರನ್ ನಲ್ಲಿ ಕಡಾಯಿ ಲೈಟ್ ವೈಟ್ ಕ್ಯಾಸ್ಟ್ ಐರನ್ ಅಂತ ಹೇಳ್ತೀವಿ. ಇದು ನೋಡಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್. ದೊಡ್ಡ ಸೈಜ್ ಇದೆ. ಇದರಲ್ಲಿನೂ ಆ ಡಿಸೈನರ್ ಪ್ಯಾಟರ್ನ್ ಬಂದಿರುತ್ತೆ. ಓಕೆ, ಚೆನ್ನಾಗಿದೆ. ಹ್ಯಾಮರ್ ತರ ಡಿಸೈನ್ ಮಾಡಿದ್ದಾರೆ. ಸ್ಮೂತ್ ಫಿನಿಶಿಂಗ್ ದೋಸೆ ತವ, ಗ್ರೈಂಡ್ ಫಿನಿಶಿಂಗ್ ಚಪಾತಿ ತವ, ಕಡಾಯಿ, ಪಡ್ಡು ಮೇಕರ್ಸ್ ಅವೈಲೇಬಲ್ ಇದೆ. ಈ ಎಲ್ಲ ಐಟಮ್ ತಗೋಬೇಕಾದ್ರೆ ಇಲ್ಲಿಗೆ ಬರಬೇಕಾ ಅಥವಾ ಕೊರಿಯರ್ ಅಲ್ಲಿ ಕೂಡ ಕಳಿಸ್ಕೊಡ್ತೀರಾ ಮೇಡಮ್? ಎಕ್ಸ್ಚೇಂಜ್ ಮೇಡಮ್, ಅದನ್ನೇ ನಾನು ಹೇಳ್ತಾ ಇರೋದು. ಡಿಸ್ಕೌಂಟ್ ನಲ್ಲಿ ನಿಮ್ಗೆ ಏನ್ ಬೇಕು ಫೋಟೋ ನೋಡ್ಬಿಟ್ಟು ನೀವು ಕಳಿಸಿದ್ರೆ ನಾವು ಕಳ್ಸಿಕೊಡ್ತೀವಿ. ಎಕ್ಸ್ಚೇಂಜ್ ಅಂತ ಮಾಡೋದಕ್ಕೆ ಬರೋರು ಅವ್ರ ಕಿಚನ್ ಅಪ್ಗ್ರೇಡ್ ಮಾಡ್ತಾರೆ ಅಲ್ವಾ? ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲಿ 2 ಜನಕ್ಕೆ ಏನ್ ಬೇಕು, 4 ಜನಕ್ಕೆ ಏನ್ ಬೇಕು, 5 ಜನಕ್ಕೆ ಏನ್ ಬೇಕು, ತುಂಬಾ ಥಿಂಕ್ ಮಾಡಿ ಅವ್ರು ಚೂಸ್ ಮಾಡಿ ತಗೊಳ್ತಾರೆ. ಸೊ ಇಲ್ಲಿ ಬರೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನೊಂದು ಇನ್ಫಾರ್ಮೇಶನ್, ಇಲ್ಲಿ ಬಂದ್ರೆ ನಾವ್ ಏನ್ ಮಾಡ್ತೀವಿ, ನಾರ್ಮಲಿ ಈಗ ನಾನು ನಿಮ್ಗೆ ಹೇಳಿದೀನಿ ಕ್ಯಾಸ್ಟ್ ಐರನ್ದು ಪ್ರಾಡಕ್ಟ್ ನಾನು ಕಳ್ಸಿ ಅಂದ್ರೆ ಕಳಿಸ್ತೀನಿ. ಈಗ ಹೆಂಗೆ ಯೂಸ್ ಮಾಡೋದನ್ನ ಗೊತ್ತಿರಬೇಕಲ್ಲ, ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ನಾನು ಈ ಇನ್ಫಾರ್ಮೇಶನ್ ನಾನು ಹೇಳಿಲ್ಲ ಅಂದ್ರೆ ಕಳ್ಸಿಬಿಡ್ತೀನಿ, ಒಂದೇ ದಿವಸನಲ್ಲಿ ರಶ್ ಆಗುತ್ತೆ, ಬಿಸಾಕ್ಬಿಡ್ತಾರೆ, ವೇಸ್ಟ್ ಆಫ್ ಮನಿ. ಇಲ್ಲಿ ಬಂದ್ರೆ ನಾವು ಇನ್ಫಾರ್ಮೇಶನ್ ಹೇಳ್ತೀವಿ, ಈ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡಬೇಕು. ಈಗ ನಾನ್ ಸ್ಟಿಕ್ ನಲ್ಲಿ ಕಡಾಯಿ ಅದೆಲ್ಲ ನೋಡಿದ್ವಿ ಮೇಡಮ್. ಫ್ರೈ ಪ್ಯಾನ್, ಸೆರಾಮಿಕ್ ನಲ್ಲಿ ಫ್ರೈ ಪ್ಯಾನ್, ಫ್ರೈ ಪ್ಲೈ ನಲ್ಲಿ ಫ್ರೈ ಪ್ಯಾನ್, ಸ್ಪ್ಲೆಂಡಿಡ್ ಫ್ರೈ ಪ್ಯಾನ್, ಪಾಪ್ಯುಲರ್ ಫ್ರೈ ಪ್ಯಾನ್, ಸೆರಾಮಿಕ್ ನಲ್ಲಿ ಫ್ರೈ ಪ್ಯಾನು, ಎಲ್ಲ ಪ್ಯಾಟರ್ನ್ಸ್ ಇದೆ ಮೇಡಮ್. ಗ್ರಿಲ್ ಪ್ಯಾನು ಎಲ್ಲ ಅವೈಲೇಬಲ್ ಇದೆ ಮೇಡಮ್ ಪ್ರಾಡಕ್ಟ್ಸ್. ಸೊ ಎಲ್ಲದರ ಮೇಲೆ ಕೂಡ ಡಿಸ್ಕೌಂಟ್ ಇರುತ್ತೆ. ಎಲ್ಲದಕ್ಕೂ ನಿಮಗೆ ಈ ಪ್ರಾಡಕ್ಟ್ 32%, ಈ ಪ್ರಾಡಕ್ಟ್ 32%, ಈ ಪ್ರಾಡಕ್ಟ್ 42% ಆನ್ ಎಕ್ಸ್ಚೇಂಜ್. ಓಕೆ, ಸೊ ಆನ್ ಎಕ್ಸ್ಚೇಂಜ್ ಒಂದು ಹಳೆಯ ತವ ಕೊಟ್ಟರೆ 42%, 32% ಆನ್ ಎಕ್ಸ್ಚೇಂಜ್ ಬರುತ್ತೆ. ಒಳ್ಳೆದಲ್ವಾ? ನೀವು ನಾರ್ಮಲ್ ಟೈಮ್ ನಲ್ಲಿ ಯಾವುದೇ ಬ್ರ್ಯಾಂಡ್ ಇದ್ರೂ ಓಕೆ ಅಲ್ವಾ? ಎನಿ ಬ್ರ್ಯಾಂಡ್, ಎನಿ ಕಂಡೀಷನ್. ಈಗ ನಂದು ಹ್ಯಾಂಡಲ್ ಬ್ರೇಕ್ ಆಗಿದೆ, ಇಟ್ಸ್ ಓಕೆ, ಕಮ್ ಆನ್ ಥ್ರೋ ಹಿಯರ್, ವಿ ವಿಲ್ ಗಿವ್ ಯು ಗೋಲ್ಡ್ ಪ್ರೈಸ್ ಫಾರ್. ದಟ್ಸ್ ಗುಡ್. ಸೊ ಒಟ್ಟಿನಲ್ಲಿ ಕಸ್ಟಮರ್ ಏನು ತಗೊಂಡ್ ಬಂದ್ರು ಒಂದು ಪ್ರಾಡಕ್ಟ್ಗೆ ಒಂದು ಪ್ರಾಡಕ್ಟ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ? 100% ಡಿಸ್ಕೌಂಟ್ ಮಾಡ್ತೀರಾ? ನೀವು 100 ಪ್ರಾಡಕ್ಟ್ಸ್ ತಗೊಂಡ್ ಬರ್ತೀರಾ, 100 ಪ್ರಾಡಕ್ಟ್ಸ್ ತಗೊಳ್ಳಿ, ಪರ್ಚೇಸ್ ಮಾಡಿ. ನೀವು 100 ಬಂದು 10,000 ವ್ಯಾಲ್ಯೂ ಇರೋದು ತಗೋಬೇಕು ಅಂತಿಲ್ಲ. 100 ರೂಪೀಸ್, 200 ರೂಪೀಸ್, 400 ರೂಪೀಸ್ ವ್ಯಾಲ್ಯೂ ಇರೋದು ತಗೊಳ್ಳಿ. ಅಪ್ಗ್ರೇಡ್ ಮಾಡಿ, ಕಿಚನ್ ಅಪ್ಗ್ರೇಡ್ ಮಾಡಿ. ಒನ್ಸ್ ಇನ್ ಅ ವೈಲ್ ಕಿಚನ್ ಅಪ್ಗ್ರೇಡ್ ಮಾಡೋದು ತಪ್ಪಿಲ್ಲ ಮೇಡಮ್. ಹೌದು. ಕುಕ್ಕರ್ ಅಂದ್ರೆ ಪ್ರೆಸ್ಟೀಜ್ ಅಂತ ಹೇಳಿದ್ರೆ ಎಲ್ಲರಿಗೂ ಕುಕ್ಕರ್ ಬಗ್ಗೆ ಡೆಫಿನೆಟ್ಲಿ ಒಂದು ಡ್ರೀಮ್ ಬಂದ್ಬಿಡುತ್ತೆ. ಅಂಡ್ ಎಲ್ಲರ ಮನೆಯಲ್ಲಿ ಒಂದಿಲ್ಲ ಒಂದು ಪ್ರೆಸ್ಟೀಜ್ ಇದ್ದೇ ಇರುತ್ತೆ. ನಾನು ಈ ಸ್ಟೋರಿ ಹೇಳ್ಬಿಡ್ತೀನಿ ನಿಮ್ಗೆ ಮೇಡಮ್. ಕುಕ್ಕರ್, ಎಲ್ಲರೂ ಒಂದು ಕುಕ್ಕರ್ ಅಟ್ಲೀಸ್ಟ್ ನನ್ನ ಮನೆಯಲ್ಲಿ ಪ್ರೆಸ್ಟೀಜ್ ಇಡಬೇಕಂತ ಒಂದು ಹ್ಯಾಪಿನೆಸ್ ಇರುತ್ತೆ, ಆಸೆ ಇರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ನಾರ್ಮಲ್ ಶಾಪ್ಸ್ ನಲ್ಲಿ ಹೋಗಿ ಅವರು ಶೋರೂಮ್ ಒಳಗೆ ಬರೋದಕ್ಕೆ ತುಂಬಾ ಭಯ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ನಾರ್ಮಲ್ ಶಾಪ್ ಹೋಗಿ ಪ್ರೆಸ್ಟೀಜ್ ತಗೋಬೇಕಂತ ಹೋಗ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಪ್ರೆಸ್ಟೀಜ್
ಸ್ಪೆಲ್ಲಿಂಗ್ ಓದೋದು ಗೊತ್ತಿರಲ್ಲ ಅಲ್ಲ, ಹೌದೌದು ಅದರಲ್ಲಿ ಬೇರೆ INE ಬೇರೆ ಇರುತ್ತೆ, IG ಬೇರೆ ಇರುತ್ತೆ, ಹೌದೌದು ಆ ಪ್ರಾಡಕ್ಟ್ ಕೊಟ್ಬಿಡ್ತಾರೆ ಹೌದು ಪ್ರೆಸ್ಟೀಜ್ ಅಂತ. P ಅಂತ ಬಟ್ starting ಇರುತ್ತೆ. ಅವ್ರ ಮೈಂಡ್ ನಲ್ಲಿ ಏನಿದೆ ಅಂದ್ರೆ ನನ್ನ ಮನೆಯಲ್ಲಿನೂ ಪ್ರೆಸ್ಟೀಜ್ ಪ್ರಾಡಕ್ಟೇ ಇದೆ, ಆಕ್ಚುಲಿ ರಿಯಲ್ ಪ್ರಾಡಕ್ಟ್ ಅಥವಾ ಅದು ಬೇರೆದಂತ XYZ ಪ್ರಾಡಕ್ಟ್ ಇಟ್ಕೊಂಡಿರ್ತಾರೆ, ಹೌದು. ಬಟ್ ಅದು ಪ್ರೆಸ್ಟೀಜ್ ಅಂತಾನೆ ಅನ್ಕೊಳ್ತಾರೆ ಅವರು. ಅನ್ಕೊಂಡಿರ್ತಾರೆ. ಸೊ ಲೈಕ್ ದಟ್ ಓಕೆ ಇದರ್ ತಗೊಳ್ತಾರೋ ಇಲ್ವೋ, ಅವ್ರ ಮನೆಯಲ್ಲಿ ಒಂದು ಪ್ರೆಸ್ಟೀಜ್ ಪ್ರಾಡಕ್ಟ್ ಇದೆ ಅಂತ ಒಂದು ಮೈಂಡ್ ನಲ್ಲಿ ಅವ್ರಿಗೆ ಅಟ್ಯಾಚ್ ಆಗಿರುತ್ತೆ, ಥಾಟ್ ಇರುತ್ತೆ. ಸೊ ಆ ತರ ಇರೋರ್ಗು ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ದಿಸ್ ದ ರೈಟ್ ಟೈಮ್. ಶೋರೂಮ್ ಅಂತ ಭಯ ಬೇಡ, ಹಳೇದು ತಗೊಂಡ್ ಬನ್ನಿ, ಎಕ್ಸ್ಚೇಂಜ್ ಮಾಡಿ. ನೀವು ಹೆಂಗು ಲೋಕಲ್ ಹೋಗಿ ತಗೊಂಡ್ರು ಈ ಪ್ರೈಸ್ ಸಿಗಲ್ಲ, ಆ ಪ್ರೈಸ್ ನಲ್ಲಿ ನಿಮ್ಗೆ ಎಕ್ಸ್ಚೇಂಜ್ ನಲ್ಲಿ ಪ್ರೆಸ್ಟೀಜ್ ಕುಕ್ಕರ್ ಸಿಗುತ್ತೆ ಮೇಡಮ್. ಓಕೆ ಸರ್. ಮೇಲೆ ನೀವು ನೋಡ್ತಾ ಇರೋದು ಎಲ್ಲ ಬಂದು ಫ್ಲಿಪ್ ಆನ್ ಕುಕ್ಕರ್ಸ್. ಓಕೆ ಇದು ಟ್ರೆಂಡಿಂಗ್ ನಲ್ಲಿ ಇರೋ ಕುಕ್ಕರ್ಸ್ ಮೇಡಮ್. ಏನ್ ಡಿಫರೆಂಟ್ ಇದೆ ಸರ್? ಒನ್ ಹ್ಯಾಂಡ್ ಯೂಸೇಜ್, ಒನ್ ಹ್ಯಾಂಡ್ ಯೂಸ್. ಓ ವೆರಿ ನೈಸ್ ಅಲ್ವಾ? ಈಗ ಇದು ಜೊತೆನಲ್ಲಿ ನಿಮ್ಗೆ ಒಂದು ಗ್ಲಾಸ್ ಲಿಡ್ ಬರುತ್ತೆ. ಗ್ಲಾಸ್ ಲಿಡ್ ಕೂಡ ಇದೆ. ಓಕೆ ಈಗ ನೀವು ಇಡ್ಲಿ ಮಾಡಬೇಕಾ, 4 ಪ್ಲೇಟ್ ಇಡ್ಲಿದು ಒಂದು ಸ್ಟ್ಯಾಂಡ್ ಇಟ್ರೆ ನೀವು ಇಡ್ಲಿನೂ ಮಾಡೋಕ್ಕಾಗುತ್ತೆ, ಕರಿ ಮಾಡೋಕ್ಕಾಗುತ್ತೆ. ಈಗ ಇನ್ ಕೇಸ್ ನೀವು ಇದರಲ್ಲಿ ರೈಸ್ ಮಾಡಿದ್ರಿ, ಓಕೆ ಸರ್ವ್ ಮಾಡೋದಕ್ಕೆ ಇದೇ ಯೂಸ್ ಮಾಡಿ, ವಿತ್ ಲಿಡ್ ಜೊತೆಗೆ ಯೂಸ್ ಮಾಡಬಹುದು. ನಿಮ್ಮ ಡೈನಿಂಗ್ ಟೇಬಲ್ ನಲ್ಲಿ ಚೆನ್ನಾಗಿ ಕಾಣುತ್ತೆ. ಹೌದು. ಸೊ ಇದು ಟ್ರೈಪ್ಲೈನ್ ನಲ್ಲಿನೂ ಇದೆ, ನಾರ್ಮಲ್ ಸ್ಟೀಲ್ ನಲ್ಲಿನೂ ಅವೈಲೇಬಲ್ ಇದೆ. ಇದು ವಿಸಿಲ್ ಆಗುತ್ತಾ ಅಥವಾ ವಿಸಿಲ್ ಆಗುತ್ತೆ? ವಿಸಿಲ್ ಇದೆ ಮೇಡಮ್. ಇದೆ ಅಲ್ವಾ? ಎಲ್ಲ ಕುಕ್ಕರ್ ನಲ್ಲಿ ಏನೇನು ಫೆಸಿಲಿಟಿ ಇದೆಯೋ ಎಲ್ಲಾನು ಇದರಲ್ಲಿ ಇರುತ್ತೆ ಓಕೆ. ನಿಮಗೆ. ಓನ್ಲಿ ಓಪನ್ ಮಾಡೋದು ಮಾತ್ರ ಒನ್ ಹ್ಯಾಂಡ್ ಯೂಸೇಜ್. ಓಕೆ. ಕಾಸ್ಟಿಂಗ್ ಹೇಗೆ ಸರ್? ಈ ನಾರ್ಮಲ್ ಕುಕ್ಕರ್ಗೂ ಡಿಫರೆನ್ಸ್ ಬರುತ್ತಲ್ವಾ? ಡೆಫಿನೆಟ್ಲಿ ಮೇಡಮ್. ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡೋದು. ಒನ್ ಹ್ಯಾಂಡ್ ಯೂಸೇಜ್ ಅಂತ ಹೇಳ್ತೀನಿ. ಅಂಡ್ ಮಲ್ಟಿಪಲ್ ಯೂಸೇಜ್, ಓಕೆ. ಟಿಫನ್ ಮಾಡೋಕ್ಕಾಗತ್ತೆ, ಲಂಚು ಮಾಡೋಕ್ಕಾಗತ್ತೆ, ಡೈನಿಂಗ್ ನಲ್ಲಿ ಸರ್ವ್ ಮಾಡೋದಕ್ಕೂ ಯೂಸ್ ಮಾಡೋಕ್ಕಾಗುತ್ತೆ. ಓಕೆ ಸರ್. ಓಕೆ. ನೀವು ನೋಡ್ತಾ ಇರೋದು ಇನ್ನರ್ ಲಿಡ್ ಪ್ರಾಡಕ್ಟ್ಸ್, ಫ್ಲಿಪ್ ಆನ್ ಪ್ರಾಡಕ್ಟ್ಸ್. ಆಲ್ಫಾ ಡಿಲಕ್ಸ್ ನಲ್ಲಿ ಅಪ್ ಟು 10 ಲೀಟರ್ ಫ್ರಂಟ್ ಮಾಡೆಲ್ಸ್. ಓಕೆ. ಸೊ ಡಿಫರೆಂಟ್ ಮಾಡೆಲ್ಸ್ ಇದ್ದೇ ಇರುತ್ತೆ ಸ್ಟೀಲ್ ಅಲ್ಲಿ. ಈಗ ಟ್ರೆಂಡಿಂಗ್ ನಲ್ಲಿ ಇರೋದು ಟ್ರೈಪ್ಲೈ ಕುಕ್ಕರ್ಸ್. ಟ್ರೈಪ್ಲೈ ಅಲ್ಲೂ ಕೂಡ ಕುಕ್ಕರ್ಸ್ ಇದೆ ನೋಡಿ. ಟ್ರೈಪ್ಲೈ ನಲ್ಲಿನೂ ಕುಕ್ಕರ್ಸ್ ಇದೆ. ಆಲ್ಮೋಸ್ಟ್ 1-2 ವರ್ಷದ ಮುಂಚೆ ತುಂಬಾ ರನ್ ಅಲ್ಲಿ ಇತ್ತು. ಓಕೆ. ಈಗ ಟ್ರೈಪ್ಲೈ ಬಂದು ಟ್ರೆಂಡಿಂಗ್ ನಲ್ಲಿ ಇರೋದು 2 ಲೀಟರ್ ಕುಕ್ಕರ್, 3 ಲೀಟರ್ ಕುಕ್ಕರ್, ಓಕೆ. 3 ಲೀಟರ್ ಅಂಡಿ ಪ್ಯಾಟರ್ನ್, ಓಕೆ. 3.5 ಲೀಟರ್ ಕುಕ್ಕರ್, 5 ಲೀಟರ್ ಕುಕ್ಕರ್ ಟಾಲ್ ಬಾಡಿ, 5 ಲೀಟರ್ ಅಂಡಿ ಪ್ಯಾಟರ್ನ್. ವೆರಿ ನೈಸ್. ಈಗ ನಾನು ಶೇಪ್ ಹೇಳಿದ್ದೀನಿ ನಿಮ್ಗೆ, ಹೌದು. ಇದು ಟಾಲ್ ಬಾಡಿ, ಇದು ಅಂಡಿ, ಇದು ಪ್ಯಾನ್ ಅಂತ. ಹೌದು. ಕುಕ್ಕರ್ ಅಲ್ವಾ? ಹೌದು. ಕುಕ್ಕರ್ ನಲ್ಲಿ ಏನಕ್ಕೆ ಡಿಫ್ರೆಂಟ್ ಶೇಪ್ಸ್? ಹೌದು, ಏನಕ್ಕೆ? ಅದು ಕ್ವಶನ್ ಆಗುತ್ತೆ ಸರ್, ಹೇಳಿ. ಫ್ರೈ ಪ್ಯಾನ್ ಯೂಸ್ ಮಾಡ್ತಿರಲ್ವಾ? ಹೌದು ಸರ್. ಫ್ರೈ ಪ್ಯಾನ್ ತರನು ಯೂಸ್ ಮಾಡೋಕ್ಕಾಗುತ್ತೆ, ಮಾಡಬಹುದು. ಕುಕ್ಕರ್ ತರನು ಮಾಡೋಕ್ಕಾಗುತ್ತೆ. 2 in 1 ಆಗುತ್ತೆ ಇದರಲ್ಲಿ. ಇದರಲ್ಲಿ ನೀವು ಬಿರಿಯಾನಿ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರ್ಕ್ಯುಲರ್ ಮೋಷನ್ ನಲ್ಲಿ ನಿಮ್ಗೆ ಸ್ಟೀಮ್ ಹೋಗ್ತಾ ಇರುತ್ತೆ. ನೀವು ಸ್ಟಿರ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ಒಂದೇ ಟೈಮ್ ನಲ್ಲಿ 3 ಪಾತ್ರೆ ಇಟ್ಟು ನಾನು ಕುಕ್ ಮಾಡಬೇಕು ಅಂದ್ರೆ ಹೈಟ್ ಇರೋದು ತಗೊಳ್ತಾರೆ. ಓಕೆ. ಸೊ ಯಾರಿಗೆ ಯಾವ ರೀತಿ ಯೂಸ್ ಬೇಕೋ ಆ ರೀತಿ ತಗೊಳ್ಬಹುದು, ಆಪ್ಷನ್ ಇದೆ. ಕುಕ್ಕರ್ ತಗೊಳ್ಳೋದು ಇಂಪಾರ್ಟೆಂಟ್ ಇಲ್ಲ, ಏನಕ್ಕೆ ತಗೊಳ್ತೀವಿ, ಎಷ್ಟು ಜನ ತಗೊಳ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಖಂಡಿತ. ಸೊ ಈ ರೀತಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರೆ ಖಂಡಿತ ಅದು ಯೂಸ್ಫುಲ್ ಆಗುತ್ತೆ ತಗೊಳ್ಳೋರಿಗೂ ಕೂಡ. ಓಕೆ. ಆಮೇಲೆ ತಗೊಂಡ್ಮೇಲೆ ನಾನು ಆ ಡಿಸೈನ್ ತಗೋಬೇಕಿತ್ತು ಅನ್ನೋದಕ್ಕೆ ನಾನು ಬೆಸ್ಟ್ ಇಲ್ಲೇ ಡಿಸೈನ್ ಇಂಪಾರ್ಟೆಂಟ್ ಇಲ್ಲ, ಹೌದು, ರಿಕ್ವೈರ್ಮೆಂಟ್ ಏನು, ರಿಕ್ವೈರ್ಮೆಂಟ್ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ತಗೋಬೇಕು. ಮಿಕ್ಸಿ ನೋಡಿದ್ರಾ? ಹಳೆ ಮಿಕ್ಸಿ ಸರ್, ಯೂಸ್ ಮಾಡ್ತೀರಾ ಮನೆಯಲ್ಲಿ? ಇಲ್ಲ, ಇವಾಗ ತುಂಬಾ ಕೆಟ್ಟ ಹೋದಂಗಿದೆ. ಈ ತರದ್ ತಗೊಂಡ್ರೆ ಕಷ್ಟನೇ. ತುಂಬಾ ಜನ ಸ್ಟಿಲ್ ದೇ ವಿಲ್ ಯೂಸ್ ದಿಸ್ ಪ್ರಾಡಕ್ಟ್. ಯಾಕಂದ್ರೆ ಈ ಪ್ರಾಡಕ್ಟ್ ಮೇಲೆ ಪ್ರೀತಿ ಇರುತ್ತೆ. ಒಂದು 10 ವರ್ಷ ನನ್ನ ಮನೆಯಲ್ಲಿ ಇತ್ತು ಅಂತ ಒಂದು ಪ್ರೀತಿ ಇರುತ್ತೆ. ನಮ್ಮ ಅಪ್ಪ ಕೊಟ್ಟಿದ್ದಾರೆ, ನಮ್ಮ ತಾಯಿ ಕೊಟ್ಟಿದ್ದಾರೆ, ನಮ್ಮ ಹಸ್ಬೆಂಡ್ ಕೊಟ್ಟಿದ್ದಾರೆ ಅಂತ ಅದ ಮೇಲೆ ಪ್ರೀತಿ ಇಟ್ಕೊಳ್ತಾರೆ. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ನಾವು ಏನು ಕಲಿಬೇಕಂದ್ರೆ ಮೇಡಮ್, ಈಗ ಒಂದು ಮಿಕ್ಸಿ ಬೆಳಗ್ಗೆ ಯೂಸ್ ಮಾಡ್ತೀವಿ, ಮಧ್ಯಾಹ್ನ ಯೂಸ್ ಮಾಡ್ತೀವಿ, ನೈಟು ಯೂಸ್ ಮಾಡ್ತೀವಿ, ಏನಾದ್ರು ನೀವು ಸ್ನ್ಯಾಕ್ಸ್ ಮಾಡಿದ್ರೂ ಯೂಸ್ ಮಾಡ್ತೀವಿ. ಇಟ್ ಈಸ್ ಇನ್ಎವಿಟಬಲ್ ಪ್ರಾಡಕ್ಟ್. ನಿಮ್ಮ ಮನೆಯಲ್ಲಿ ಇರಲೇಬೇಕು ಅಂತ. ಒಂದು ಜಾರ್ ಇಲ್ಲ ಅಂದ್ರೂ ಮನೆಯಲ್ಲಿ ಒಂದು ವಾರೇ ನಡೆಯುತ್ತೆ, ಬ್ಲೇಡ್ ಹೋಗಿದ್ರೂ ವಾರೇ ಇರುತ್ತೆ. ಸೊ ಇದು ಏನಾಗುತ್ತೆ ಅಂದರೆ, ಒಂದು 4 ಟೈಮ್ ನೀವು ಯೂಸ್ ಮಾಡ್ತೀವಿ. ಒಂದು ಚಟ್ನಿ ಮಾಡಬೇಕಂದ್ರೆ ಮಿನಿಮಮ್ 4 to 5 minutes ಈ ಪ್ರಾಡಕ್ಟ್ನಲ್ಲಿ ನೀವು ಮಾಡಬೇಕು. ನೀವು ಹೊಸ ಮಿಕ್ಸಿ ತಗೊಂಡ್ರೆ ವಿತಿನ್ 1 minute ಯುವರ್ ಜಾಬ್ ವಿಲ್ ಬಿ ಡನ್. ದಿ ಟೆಕ್ಸ್ಚರ್ ಇದರಲ್ಲಿ ಗ್ರೈಂಡ್ ಮಾಡೋದಕ್ಕೂ ಅದರಲ್ಲಿ ಗ್ರೈಂಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಐ ಆಮ್ ಟೇಕಿಂಗ್ ಟೈಮ್ ಅಂಡ್ ಟೆಲ್ಲಿಂಗ್ ರೀಸನ್ ತುಂಬಾ ಇಂಪಾರ್ಟೆಂಟ್. ಈಗ ಆ 4 minutes 5 minutes ಹೇಳ್ತಾ ಇದೀನಿ ಮೇಡಮ್, 1 minute ನಲ್ಲಿ ನಿಮ್ ಕೆಲಸ ಆಗುತ್ತೆ, ಟೆಕ್ಸ್ಚರ್ ಚೆನ್ನಾಗಿರುತ್ತೆ, ಅಪ್ರಿಸಿಯೇಷನ್ ಆಲ್ಸೋ ವಿಲ್ ಬಿ ದೇರ್. ಸರಿನಾ? ಈ ಮಿಕ್ಸಿನಲ್ಲಿ ನೀವು ಮಾಡಿದ್ರೆ, ಹಳೆ ಮಿಕ್ಸಿನಲ್ಲಿ ಟೆಕ್ಸ್ಚರ್ ಬರಲ್ಲ. 4 minutes ಆಫ್ ಎಲೆಕ್ಟ್ರಿಸಿಟಿ ಯು ಆರ್ ವೇಸ್ಟಿಂಗ್. ಆ 4 minutes of electricity in 4 times in a day. Calculate for a month, calculate for a year.
ನೀವು 2-3 ಮಿಕ್ಸಿ ಆ ಕ್ಯಾಶ್ ನಲ್ಲಿ ಹೊಸ ಮಿಕ್ಸಿ ತಗೊಳಕ್ಕಾಗುತ್ತೆ, ಪರ್ಚೇಸ್ ಮಾಡ್ಕೋಬಹುದು. ಹೌದು. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ 1 ವರ್ಷ 2 ವರ್ಷ ನಾನು ಇದು ಇಟ್ಕೊಳ್ತೀನಿ ಅಂತ ಬಿಟ್ಟು ಹೊಸ ಮಿಕ್ಸಿ ತಗೊಳ್ಳಿ. ಓಕೆ, ಎಕ್ಸ್ಚೇಂಜ್ ಅಲ್ಲಿ ಕೂಡ ತಗೋತೀರಾ ಇದು? ಹೇಗೆ? ಎಸ್ ಮೇಡಮ್, ಇದು ನೋಡಿದ್ರಿ ಇಲ್ವಾ, ಕಂಡೀಷನ್ ನೋಡಿದ್ರಿ ಇಲ್ವಾ? ಈಗ ಹೊಸ ಮಿಕ್ಸಿ ಪ್ರೆಸ್ಟೀಜ್ ನಲ್ಲಿ ಇದೆ ಮೇಡಮ್. ಹೌದು. ಸೊ ಎಷ್ಟು ಚೆನ್ನಾಗಿ ಅನ್ಸುತ್ತೆ. 750 ವಾಟ್ಸ್. ಓಕೆ, 750 ವಾಟ್ಸ್ ವಿತ್ ಜ್ಯೂಸರ್ ಜಾರ್. ಈಗ ಟ್ರೆಂಡಿಂಗ್ ನಲ್ಲಿ ಇರೋದು 2 ಜಾರ್. ನನಗೆ ಇದು ಸ್ಪೈಸ್ ಗ್ರೈಂಡ್ ಮಾಡೋದಕ್ಕೆ, ಒಂದು ಜ್ಯೂಸ್ ಮಾಡೋದಕ್ಕೆ, ಚಟ್ನಿ ಮಾಡೋದಕ್ಕೆ, ಒಂದು ಬ್ಯಾಟರ್ ಮಾಡೋದಕ್ಕೆ. ಇದು ಹೊಸ ಪ್ಯಾಟರ್ನ್ ಮೇಡಮ್. ಹೊಸ ಪ್ಯಾಟರ್ನ್ ಇದೆ. 6295 ಸಮಥಿಂಗ್, 4090 ಆನ್ ಎಕ್ಸ್ಚೇಂಜ್. ಹಳೆ ಮಿಕ್ಸಿ ಕೊಟ್ರೆ ಆಲ್ಮೋಸ್ಟ್ ನಿಮಗೆ 2300 ರೂಪೀಸ್ ಈ ಹಳೆ ಮಿಕ್ಸಿ ಕೊಟ್ರೆ. ಹಳೆ ಮಿಕ್ಸಿಗೆ ಬಂದಂಗ ಆಯ್ತು ಸರ್. ಸೊ ಇದು 17,295 MRP ಮೇಡಮ್. ಎಕ್ಸ್ಚೇಂಜ್ ನಲ್ಲಿ ನಿಮಗೆ 11,140 ಗೆ ಬರುತ್ತೆ. ಓ, ವೆರಿ ನೈಸ್ ಅಲ್ವಾ? ಏನೇನು ಬರುತ್ತೆ ಸರ್ ಇದಕ್ಕೆ? ಮೇಡಮ್ ಇದರಲ್ಲಿ ಒಂದು ಸ್ಪೈಸ್ ಜಾರ್ ಬರುತ್ತೆ. ಈಗ ನಾರ್ಮಲಿ ಒಂದು ಪೆಪ್ಪರ್ ಗ್ರೈಂಡ್ ಮಾಡಬೇಕಂದ್ರೆ ಮನೆಯಲ್ಲಿ ಈ ಜಾರ್ ಯೂಸ್ ಮಾಡ್ತೀವಿ ಮೇಡಮ್. ಹೌದು. ಎಷ್ಟು ಹಾಕ್ಬೇಕು ಪೆಪ್ಪರ್? ಮಿನಿಮಮ್ 2-3 ಚಮಚ ಹಾಕಿದ್ರೆ ಆಗುತ್ತೆ. 50 ಗ್ರಾಮ್ ಅಷ್ಟಾದ್ರೂ ಹಾಕ್ಲೇಬೇಕು ಸರ್, ಇಲ್ಲಾಂದ್ರೆ ಅದು ಸಿಗೋದೇ ಇಲ್ಲ ಅದಕ್ಕೆ. ಒಂದೇ ಒಂದು ಪೆಪ್ಪರ್ ಹಾಕಿ ಗ್ರೈಂಡ್ ಮಾಡಿ ಪೌಡರ್ ತೋರಿಸಿ. ಓ, ಸೂಪರ್ ಅಲ್ವಾ? ವೆರಿ ಒಂದೇ ಒಂದು ಪೆಪ್ಪರ್. ಸೊ ಸ್ಪೈಸಸ್ ಅಲ್ವಾಗಿ ದಿ ಬೆಸ್ಟ್ ಅಂತ ಹೇಳ್ಬೋದು. ದಿ ಬೆಸ್ಟ್. ಚಟ್ನಿ ಜಾರು, ಡ್ರೈ ಜಾರು, ಬ್ಯಾಟರ್ಗೆ ಒಂದು ಜಾರು, ಇದು ಜ್ಯೂಸರ್, ಕಂಟಿನ್ಯೂಸ್ ಜ್ಯೂಸರ್. ಯಾವ್ದು ಬ್ರ್ಯಾಂಡ್ ನಲ್ಲಿನೂ ಸಿಗಲ್ಲ ನಿಮ್ಗೆ. ಒಂದು ಎಲ್ ಟೈಪ್ ಬೆಂಡದು ಒಂದು ಪೈಪ್ ಬರುತ್ತೆ. ಇಲ್ಲಿ ವೆಜಿಟೇಬಲ್ಸ್ ಹಾಕ್ತಾ ಇರಿ, ಜ್ಯೂಸ್ ಬರ್ತಾ ಇರುತ್ತೆ ಕಂಟಿನ್ಯೂಸ್. ಯು ನೋ ನೀಡ್ ಟು ರಿಮೂವ್, ಕ್ಲೀನ್ ಮಾಡಬೇಕು, ಇದೆಲ್ಲ ಇಲ್ಲ. ಇದರಲ್ಲಿ ಕಂಟಿನ್ಯೂಸ್ ಬರ್ತಾ ಇರುತ್ತೆ. ಇದರಲ್ಲಿ ನೀವು ಆಟಾನು ಗ್ರೈಂಡ್ ಮಾಡಕ್ಕಾಗತ್ತೆ, ವೆಜಿಟೇಬಲ್ ಚಾಪು ಮಾಡಕ್ಕಾಗತ್ತೆ. ಇದು ನೋಡಿ, ಸ್ಟ್ರೆಟಿಂಗ್ ಎರಡು ಕಡೆನೂ ನೀವು ಮಾಡಕ್ಕಾಗತ್ತೆ. ಈ ತರ ಮಾಡಿದ್ರೆ ತಿಕ್ ಬರುತ್ತೆ, ಈ ಕಡೆ ಮಾಡಿದ್ರೆ ತಿನ್ನು ಬರುತ್ತೆ ನಿಮ್ಗೆ. ಸೊ ಡ್ಯೂಯಲ್ ಆಪ್ಷನ್. ಅದು ಬಿಟ್ಟು ನೀವು ಫಿಂಗರ್ ಚಿಪ್ಸ್ ಮಾಡೋದಕ್ಕೆ ಒಂದು ಇದು ಸಿಟ್ರಸ್ ಜ್ಯೂಸರ್. ಇದರಲ್ಲಿ ಫಿಕ್ಸ್ ಮಾಡಿಬಿಟ್ಟು ಆರೆಂಜು, ಮೂಸಂಬಿ ಅದೆಲ್ಲ ಇಟ್ಟರೆ ನಿಮ್ಗೆ ಇದರಲ್ಲಿ ಜ್ಯೂಸ್ ಮಾಡಿದ್ರೆ ನಿಮ್ಗೆ ಸೀಡ್ಸ್ ಎಲ್ಲ ಬ್ರೇಕ್ ಆಗುತ್ತೆ, ಕ್ರಶ್ ಆಗುತ್ತೆ. ಇದರಲ್ಲಿ ಸೀಡ್ಸ್ ಎಲ್ಲ ಮೇಲೆ ಇರುತ್ತೆ, ಜ್ಯೂಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಲೇಡ್ ಇದೆ, ಇದು ವೆಜಿಟೇಬಲ್ ಚಾಪಿಂಗ್. ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಒಂದು ಐಟಮ್ ತಗೊಂಡ್ರೆ. ಈಗ ನೀವು ಬಜ್ಜಿ ಎಲ್ಲ ಮಾಡೋದಕ್ಕೆ ಇದು ಯೂಸ್ ಮಾಡಿ. ನೋಡಿ, ಅಡ್ಜಸ್ಟಬಲ್. ಎಷ್ಟು ಬೇಕೋ ಅಷ್ಟು ನೀವು ತಿನ್ನಬೇಕಂದ್ರೆ ಅಡ್ಜಸ್ಟ್ ಮಾಡಕ್ಕಾಗತ್ತೆ, ತಿಕ್ ಬೇಕಂದ್ರೂ ನೀವು ಅಡ್ಜಸ್ಟ್ ಮಾಡಕ್ಕಾಗತ್ತೆ. ಸೊ ಆಲ್ ಇನ್ ಒನ್ 14 ಫಂಕ್ಷನಾಲಿಟೀಸ್ ಇದೆ ಇದರಲ್ಲಿ. 4 ಸ್ಪೀಡ್ ಆಪರೇಷನ್ಸ್ ಇದೆ ಮೇಡಮ್ ಇದರಲ್ಲಿ. ಸೂಪರ್ ಆಗಿದೆ. 5 ಇಯರ್ ವಾರಂಟಿ ಆನ್ ಮೋಟರ್, 5 ಇಯರ್ಸ್ ವಾರಂಟಿ ಆನ್ ಮೋಟರ್. ಪ್ರಾಡಕ್ಟ್ ಮೇಲೆ 2 ಇಯರ್ಸ್ ವಾರಂಟಿ. ಈಗ ಫಾರ್ ಎಕ್ಸಾಂಪಲ್ ಈ ಜಾರ್ ನೀವು ತಗೊಳ್ತೀರಿಲ್ವಾ, ಈ ಜಾರು ಈ ಸ್ಟೀಲ್ ಬ್ರೇಕ್ ಆಗಿದ್ರೆ 2 ಇಯರ್ಸ್ ವಾರಂಟಿ, ಹೊಸದು ಜಾರ್ ಕೊಡ್ತೀನಿ. ಸ್ಟೀಲ್ ಬ್ರೇಕ್ ಆದ್ರೆ ಹೊಸದೇ ಕೊಡ್ತೀರಾ? ಬ್ಲೇಡ್ ಬ್ರೇಕ್ ಆಯ್ತಾ, ಬನ್ನಿ ಹೊಸ ಬ್ಲೇಡ್ ನಾನು ಚೇಂಜ್ ಮಾಡಿ ಕೊಡ್ತೀನಿ. ವೆರಿ ನೈಸ್. ಸೊ ಈ ತರ ಶೋರೂಮ್ ಅವರು 2 ಇಯರ್ಸ್ ವಾರಂಟಿ ಕಾರ್ಡ್ ಇಟ್ಕೊಳ್ಳಿ, ನೀವು ಬನ್ನಿ ನನ್ನ ಹತ್ರ, ಗ್ಯಾರಂಟಿ ನಾನು ಕೊಡ್ತೀನಿ, ನಾನು ಮಾಡಿ ಕೊಡ್ತೀನಿ. ವೆರಿ ನೈಸ್. ಈಗ ಈ ಕಪ್ಲರ್ ಎಲ್ಲ ಹೋದ್ರೆ, ಕಪ್ಲರ್ ಇದೆಲ್ಲ ಹೋದ್ರೆ ಅದಕ್ಕೆ ಚಾರ್ಜ್ ಆಗುತ್ತೆ. ಈ ಸ್ಟೀಲ್ಗೆ ಬ್ಲೇಡ್ಗೆ ನಾನು ವಾರಂಟಿ ಕೊಡ್ತೀನಿ. ಈಗ 750 ವಾಟ್ಸ್ ನಲ್ಲಿ ನಿಮಗೆ ಫುಡ್ ಪ್ರೊಸೆಸರ್ ಬರುತ್ತೆ ಮೇಡಮ್. ಓಕೆ, ಸೊ ಅದು ನೋಡಿದ್ದು 1000 ವಾಟ್ಸ್. ನಿಮಗೆ ಎಕ್ಸ್ಚೇಂಜ್ ನಲ್ಲಿ 11,140 ಬರುತ್ತೆ. ಈ ಪ್ರಾಡಕ್ಟ್ ಅರೌಂಡ್ 8,100 ಬರುತ್ತೆ ಮೇಡಮ್. 8,100 ಅಲ್ಲಿ ಆಫ್ಟರ್ ಡಿಸ್ಕೌಂಟ್ ಹೋಗಿ ಅಥವಾ ಆಫರ್ ಅಲ್ಲಿ ಇಲ್ಲಿ ನಿಮಗೆ ಒಂದು ಬ್ಲೇಡ್ ಕಡಿಮೆ ಬರುತ್ತೆ. ಓಕೆ, ಒಂದು ಸ್ಪೈಸ್ ಜಾರ್ ಇರಲ್ಲ, ಅಂಡ್ ವ್ಯಾಟ್ ಕಮ್ಮಿ ಇದೆ ಅಲ್ವಾ? ವಾಟ್ಸ್ ಕಮ್ಮಿ ಇದೆ. ಓಕೆ, 200 ವಾಟ್ಸ್ ಪವರ್ಫುಲ್ ಮೋಟಾರ್ ಇರೋದು. ನಿಮಗೆ RPM ತುಂಬಾ ಕಡಿಮೆ ಇರುತ್ತೆ. 100% ನೇಚರ್ ಕೋಲ್ಡ್ ಪ್ರೆಸ್ ಸ್ಲೋ ಜ್ಯೂಸರ್. ಓಕೆ, ಸೊ ಹೇಗೆ ನಾವು ನ್ಯಾಚುರಲ್ ಜ್ಯೂಸ್ ತೆಗಿಬಹುದು ಆ ರೀತಿನೇ ಬರುತ್ತೆ. ಒನ್ ಸೈಡ್ ಬಂದು ಪಲ್ಪ್ ಎಲ್ಲ ಬಂದ್ಬಿಡುತ್ತೆ, ಒನ್ ಸೈಡ್ ಜ್ಯೂಸ್ ಎಲ್ಲ ಬರುತ್ತೆ ಮೇಡಮ್. ಓಕೆ, ಸೂಪರ್ ಆಗಿದೆ ನೋಡಿ. MRP 12,850, ಎಕ್ಸ್ಚೇಂಜ್ ನಲ್ಲಿ 8,000 ರೂಪೀಸ್ ಬರುತ್ತೆ. ಎಕ್ಸ್ಚೇಂಜ್ ಅಲ್ಲಿ 8,000. ನೀವು ಎಕ್ಸ್ಚೇಂಜ್ ಕೊಟ್ಟಿಲ್ಲ ಅಂದ್ರೆ 9,800 ಸಮಥಿಂಗ್ ಬರುತ್ತೆ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ನೋಡಬಹುದು, ಹೀಗಿರುತ್ತೆ ನೋಡಿ. ಎರಡು ಕಡೆ ಜಾರ್ ಪಲ್ಪ್ ಈ ಕಡೆ ಬರುತ್ತೆ, ಜ್ಯೂಸ್ ಈ ಕಡೆ ಬರುತ್ತೆ. ವೆರಿ ನೈಸ್ ಮೇಡಮ್. ಓಕೆ, ಇದರಲ್ಲಿ 4 ಬರ್ನರ್ 3 ಬರ್ನರ್ ಆಫ್ ಟಾಪ್ ಮೇಡಮ್. ಇದು ನೀವು ಕಟ್ ಮಾಡಿನೂ ಒಳಗೆ ಇಡಕ್ಕಾಗುತ್ತೆ, ಮೇಲೇನೆ ಹಂಗನೆ ಇಟ್ಟು ಯೂಸ್ ಮಾಡಕ್ಕಾಗುತ್ತೆ. ಓಕೆ, ಕಲ್ಲು ಕಟ್ ಮಾಡಿ ಕೂಡ ಇಡಬಹುದು, ಮೇಲೇನೆ ಕೂಡ ಇಟ್ಕೋಬಹುದು. ಓಕೆ, ಸೊ ಇನ್ಸೈಡ್ ನೀವು ಬೇಕು ಅಂತಂದ್ರೆ ಕಟ್ಟೆಗೆ ಸಮಾನವಾಗಿ ಬೇಕಾದ್ರೂ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಮೇಲೇನೆ ಈ ತರ ಇಡಬಹುದು. 3 ಬರ್ನರ್ ಇದೆ, 4 ಬರ್ನರ್ ಇದೆ. ಓಕೆ, ಹೇಳಿ ಸರ್, ಫೀಚರ್ಸ್ ಏನಿದೆ ಇದಕ್ಕೆ? ಮೇಡಮ್ ಇದು ಆಟೋಮೆಟಿಕ್ ಮೇಡಮ್. ಆಟೋಮೆಟಿಕ್ ಅಲ್ವಾ? ಓಕೆ, ನೋ ನೀಡ್ ಲೈಟರ್. ನೋ ನೀಡ್ ಲೈಟರ್ಸ್ ನೀಡ್ ಇಲ್ಲ. ನೆಕ್ಸ್ಟ್ ಇದನ್ನು ಆಟೋಮೆಟಿಕ್. ಇದು ಓಕೆ, ಇದು ನೋಡಿ, ಲಿಫ್ಟ್ ಮಾಡಿ ಕ್ಲೀನ್ ಮಾಡಿ. ಇದು ತುಂಬಾ ಚೆನ್ನಾಗಿದೆ. ಲಿಫ್ಟ್ ಮಾಡಿ ಕ್ಲೀನ್ ಮಾಡ್ಕೊಳ್ಬಹುದು ಕೆಳಗಡೆ. ಸ್ವಚ್ಛ ಗ್ಲಾಸ್ ಮೇಲೆ 5 ಇಯರ್ಸ್ ವಾರಂಟಿ, ಪ್ರಾಡಕ್ಟ್ ಮೇಲೆ 2 ಇಯರ್ಸ್ ವಾರಂಟಿ. ಓಕೆ, ಸೊ ಇದರಲ್ಲಿ 2 ಬರ್ನರ್ ಇರೋದು ಇರುತ್ತೆ ಸರ್ ಈ ಮಾಡೆಲ್ ಅಲ್ಲಿ? 2 ಬರ್ನರ್, 3 ಬರ್ನರ್, 4 ಬರ್ನರ್ ಅವೈಲೇಬಲ್ ಇದೆ. ಸೊ ಆಟೋಮೆಟಿಕ್ ಎಲ್ಲ ಮಾಡೆಲ್ ಅಲ್ಲಿ ಕೂಡ 2, 3, 4 ಇದೆ. ಈ ಮಾಡೆಲ್ ನಲ್ಲಿ 3 and 4 ಅವೈಲೇಬಲ್ ಇದೆ. 3 and 4 ಬರುತ್ತೆ, 2 ಸಿಗಲ್ಲ ಇದರಲ್ಲಿ. ಇದರಲ್ಲಿ 2, 3 and 4 ಅವೈಲೇಬಲ್ ಇದೆ. ಇದು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಕ್ಲೀನ್ ಮಾಡ್ಕೊಳ್ಳೋಕೆ ಈಜಿ ಆಗುತ್ತೆ. ಆಟೋಮೆಟಿಕ್ ಗ್ಲಾಸ್ ಮೇಲೆ 5 ಇಯರ್ಸ್ ವಾರಂಟಿ,
ವಾರಂಟಿ, ಪ್ರಾಡಕ್ಟ್ ಮೇಲೆ 2 ಇಯರ್ಸ್ ವಾರಂಟಿ ಇದೆ. ಓಕೆ. ಇನ್ ಕೇಸ್ 4 ಇಯರ್ಸ್ ಯೂಸ್ ಮಾಡಿದ್ದೀನಿ, ಗ್ಲಾಸ್ ಬ್ರೇಕ್ ಆಯಿತು, ಚಿಂತನೆ ಬೇಡ, ವಾರಂಟಿ ಕಾರ್ಡ್ ಇದ್ರೆ ಹೇಳಿ, ನಾವು ಗ್ಲಾಸ್ ಚೇಂಜ್ ಮಾಡ್ಕೊಡ್ತೀರಾ. ಸೂಪರ್. ಈ ಪ್ರಾಡಕ್ಟ್ ಬಂದು ನಾನ್ ಆಟೋಮೆಟಿಕ್ ಪ್ರಾಡಕ್ಟ್ ಮೇಡಮ್, ಮಾರ್ವೆಲ್ ಪ್ಲಸ್. ನನಗೆ ಸ್ಕ್ವೇರ್ ಇರೋದು ಜಾಸ್ತಿ ಸ್ಪೇಸು ಇಲ್ಲ, ನನಗೆ ರೆಕ್ಟಾಂಗಲ್ ಬೇಕು ಅಂತ ಎಲ್ಲವ್ರಿಗೆ ಈ ಪ್ರಾಡಕ್ಟ್. ಓಕೆ. ಸೊ ಹಳೆ ಮಾಡೆಲ್ ತರ ಬರುತ್ತೆ, ಇದು ರೆಕ್ಟಾಂಗಲ್ ಅಲ್ಲಿ ಬರುತ್ತೆ. ಇದು ನಾನ್ ಆಟೋಮೆಟಿಕ್ ಸ್ವಿಚ್, ಲಿಫ್ಟ್ ಅಂಡ್ ಕ್ಲೀನ್. ಲಿಫ್ಟ್ ಮಾಡಬಹುದು, ಬಟ್ ನಿಮಗೆ ಸ್ವಿಚ್ ಬಂದು ನಾನ್ ಆಟೋಮೆಟಿಕ್ ಹ್ಯಾಂಡಲ್ ಇಂದ ನೀವು ಮಾಡ್ತಾ ಇರಬೇಕು, ಲೈಟರ್ ಹಾಕಿ ಮಾಡ್ತಾ ಇರಬೇಕು. ಸೇಮ್ ಹಳೆ ಮಾಡೆಲ್ ಹೆಂಗಿರುತ್ತೆ ಅದೇ ರೀತಿ, ಬಟ್ ಇದು ಬಂದು ಲಿಫ್ಟ್ ಮಾಡಬಹುದು. ಚೆನ್ನಾಗಿದೆ. ಇದು ವೆಕ್ಟ್ರಾತ್ 4 ಬರ್ನರ್. ಇದರಲ್ಲಿ 2 ಬರ್ನರ್ ಅವೈಲೇಬಲ್ ಇದೆ, 3 ಬರ್ನರ್ ಅವೈಲೇಬಲ್ ಇದೆ, 4 ಬರ್ನರ್ ಅವೈಲೇಬಲ್ ಇದೆ. ಓಕೆ. ಇದರಲ್ಲಿ ಏನು ಅಡ್ವಾಂಟೇಜಸ್ ಅಂದ್ರೆ ಮೇಡಮ್, 10 ಇಯರ್ಸ್ ಆನ್ ಗ್ಲಾಸ್. ಓಕೆ. ಪ್ರಾಡಕ್ಟ್ ಮೇಲೆ 2 ಇಯರ್ಸ್ ವಾರಂಟಿ ಇದೆ. ಓಕೆ. 10 ಇಯರ್ಸ್ ಗ್ಲಾಸ್ ಮೇಲೆ ವಾರಂಟಿ ಬರುತ್ತೆ. ಈಗ ನಿಮ್ಮ ಮನೆಯಲ್ಲಿ ಕಿಚನ್ ಈಗ ಬ್ಯಾಕ್ ಸೈಡ್ ಕನೆಕ್ಟ್ ಮಾಡಿದ್ರಾ, ಲೆಫ್ಟ್ ಸೈಡ್ ಕನೆಕ್ಟ್ ಮಾಡಿದ್ರಾ? ಬ್ಯಾಕ್ ಇರುತ್ತೆ ಸರ್, ಆಲ್ಮೋಸ್ಟ್ ಎಲ್ಲ ರೈಟ್ ಕೂಡ ಇದೆ ಅಲ್ಲ. ಫಾರ್ ಎಕ್ಸಾಂಪಲ್, ತುಂಬಾ ಮನೆಯಲ್ಲಿ ರೆಂಟೆಡ್ ಹೌಸ್ ನಲ್ಲಿ ಬ್ಯಾಕ್ ಸೈಡ್ ಕನೆಕ್ಷನ್ ಮಾಡಕ್ಕಾಗಲ್ಲ. ಒಂದ್ ಸ್ಪೇಸ್ ಬಂದು ಆಚೆ ಬಂದು ರೈಟ್ ಸೈಡ್ ಇಡ್ತಾರೆ, ಇನ್ನೊಂದ್ ಸೈಡ್ ಲೆಫ್ಟ್ ಇಡ್ತಾರೆ. ಹೌದೌದು. ಸಿಲಿಂಡರ್. ಹೌದು. ಸೊ ಪೈಪ್ ಇಲ್ಲೇ ಕನೆಕ್ಷನ್ ಇರುತ್ತೆ, ಒಂದು ಈ ಕಡೆ ಬರಬೇಕು, ಇಲ್ಲಂದ್ರೆ ಈ ಸೈಡ್ ಬರಬೇಕು. ಸೊ ನಿಮ್ ಸ್ಪೇಸ್ ಅಕಾಮಡೇಟ್ ಅಲ್ಲಿ ವೆಜಿಟೇಬಲ್ ಕಟ್ ಮಾಡಕ್ಕಾಗಲ್ಲ, ಪಾತ್ರೆ ಇಡಕ್ಕಾಗಲ್ಲ. ಇದರಲ್ಲಿ ಅಡ್ವಾಂಟೇಜ್, ಹಿಂದ್ಗಡೆನೂ ಒಂದು ಕನೆಕ್ಷನ್ ಇದೆ, ಲೆಫ್ಟ್ ಸೈಡ್ ನೀವು ಕನೆಕ್ಟ್ ಮಾಡಕ್ಕಾಗುತ್ತೆ. ಇಲ್ಲಿ ಬಂದ್ರೆ ರೈಟ್ ಸೈಡ್ ಕನೆಕ್ಟ್ ಮಾಡಕ್ಕಾಗುತ್ತೆ. ಈಸಿ, ತುಂಬಾ ಈಸಿ ಆಗ್ಬಿಡತ್ತೆ. ಅಂಡ್ ಇಲ್ಲಿ ನೋಡಿ, ನಿಮ್ ಲೈಟರ್ ಇಡೋದಕ್ಕೆ ಒಂದು ಹೋಲ್ಡರ್ ಕೊಟ್ಟಿದ್ದಾನೆ. ಒನ್ ಆಫ್ ದಿ ಫಸ್ಟ್ ಪ್ರಾಡಕ್ಟ್ ಇನ್ ಇಂಡಿಯಾ ಅಂತ ಹೇಳ್ಬಹುದು. ಪ್ರೆಸ್ಟೀಜ್ ನಲ್ಲಿ ಲಾಂಚ್ ಮಾಡಿರೋದು 3-way ಇನ್ಲೆಟ್. ಇನ್ನೊಂದು, ನೀವು ಕೆಳಗೆ ಕ್ಲೀನ್ ಮಾಡ್ಬೇಕಲ್ವಾ, ಹೆಂಗೆ ಕ್ಲೀನ್ ಮಾಡ್ತೀರಿ? ತುಂಬಾ ಕಷ್ಟ ಇದು ಆಕ್ಚುಲಿ. ವೆಯ್ಟ್ ಜಾಸ್ತಿ ಇದೆ ಅಲ್ವಾ, ಕ್ಲೀನ್ ಮಾಡ್ಬೇಕಲ್ವಾ? ನೋಡಿ ಇದರಲ್ಲಿ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಈಗ ಕ್ಲೀನ್ ಮಾಡಕ್ಕಾಗತ್ತಾ? ಆರಾಮಾಗಿ ಕ್ಲೀನ್ ಮಾಡಕ್ಕಾಗತ್ತಾ? ಮಾಡಬಹುದು ನೋಡಿ. ಸೊ ಲಾಟ್ ಆಫ್ ಪೇನ್ ಪಾಯಿಂಟ್ಸ್, ಕಸ್ಟಮರ್ ಪೇನ್ ಪಾಯಿಂಟ್ಸ್ ಏನೇನಿದೆಯೋ ಅದೆಲ್ಲ ನೋಡಿ ಆಮೇಲೆ ಲಾಂಚ್ ಮಾಡಿರೋ ಪ್ರಾಡಕ್ಟ್. ಗ್ಲಾಸ್ ಮೇಲೆ 10 ವರ್ಷ ವಾರಂಟಿ, ಪ್ರಾಡಕ್ಟ್ ಮೇಲೆ 2 ವರ್ಷ ವಾರಂಟಿ. ಇದರಲ್ಲಿ 2 ಬರ್ನರ್, 3 ಬರ್ನರ್, 4 ಬರ್ನರ್. ಫಸ್ಟ್ ನಾರ್ಮಲ್ ವೆರೈಟೀಸ್ ಇದೆ ಮೇಡಮ್. 2 ಬರ್ನರ್, 3 ಬರ್ನರ್, 4 ಬರ್ನರ್. ಓಕೆ, ಸೂಪರ್ ಆಗಿದೆ. ಇದು ರಾಯಲ್ 4 ಬರ್ನರ್. ಓಕೆ. ಸೊ ಈ ಬೇಸಿಕ್ ಅಂದ್ರೆ ಎಷ್ಟು ಪ್ರೈಸ್ ಇಂದ ಇರುತ್ತೆ ಸರ್ ಇದು? ಮೇಡಮ್ ನಿಮಗೆ 3000 rupees ಇಂದ ಸ್ಟಾರ್ಟ್ ಆಗುತ್ತೆ. 3000 rupees. 3000 rupees. ಸ್ಟೀಲ್ ಅಲ್ಲಿ ಕೂಡ ಇರುತ್ತಲ್ವಾ? ಎಸ್ ಮೇಡಮ್. ಸ್ಟೀಲ್ ನಲ್ಲಿ ಒನ್ ಆಫ್ ದಿ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದು. ಪರ್ಫೆಕ್ಟ್ ಪ್ಲಸ್ ಅಂತ. ವೆಯ್ಟ್ ಜಾಸ್ತಿ ಇರುತ್ತೆ ಮೇಡಮ್. ಇದು ಜಾಸ್ತಿ ಇದೆ. ಸಿಂಗಲ್ ಶೀಟ್ ನಲ್ಲಿ ಮಾಡಿರೋದು, 1 mm ಥಿಕ್ನೆಸ್ ಸ್ಟೀಲ್ ಇದು. ನಿಮ್ಗೆ ನೋಡಿ ಏನಾಗಲ್ಲ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಈ ಬರ್ನರೇ ಡಿಫರೆಂಟ್ ಇರುತ್ತೆ ನಿಮಗೆ. ಹೌದು, ಬರ್ನರ್ ಮೇಲೆ 2 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ಹೌದು, ಚೆನ್ನಾಗಿದೆ. ಗ್ಲಾಸ್ ಬರ್ನರ್. ಇಲ್ಲಿ 3 ಬರ್ನರ್, 4 ಬರ್ನರ್ ಅವೈಲೇಬಲ್ ಇದೆ. 3 and 4 ಬರ್ನರ್ ಅವೈಲೇಬಲ್ ಇದೆ. ಓಕೆ. ಗ್ಲಾಸ್ ಅಲ್ಲೇ ಸ್ವಲ್ಪ ನಿಮಗೆ ಪ್ರಿಂಟ್ಸ್ ಎಲ್ಲ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ ಇದು. ಓಕೆ, 3 ಬರ್ನರ್. ಸೊ ಆಪ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ಪೆಷಲ್ ಅಂದ್ರೆ ಈಗ ಕಿಚನ್ ನಲ್ಲಿ ಚಿಮ್ನಿ ನಾವು ಇಡ್ತೀವಿ, ಯಾಕಂದ್ರೆ ನಾವು ಕಿಚನ್ ನಲ್ಲಿ ಕುಕ್ ಮಾಡೋ ಟೈಮ್ ನಲ್ಲಿ ಕುಕ್ ಮಾಡೋರ್ಗೂ ಸರಿ, ಹೌದು, ಆಚೆ ಕೂತ್ಕೊಂಡಿರೋರ್ಗೂ ಸರಿ, ಹೌದು, ಹೊಗೆ ಬಂದ್ರೆ ಏನಾಗುತ್ತೆ ಅಂದ್ರೆ ಲಾಟ್ ಆಫ್ ಪ್ರಾಬ್ಲಮ್ಸ್. ಹೌದು, ಮಕ್ಕಳು ಇರ್ತಾರೆ, ಏಜ್ಡ್ ಪೀಪಲ್ ಇರ್ತಾರೆ. ಹೌದು. ಸೊ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಬರುತ್ತೆ ಹೊಗೆ ಜಾಸ್ತಿ ಇದ್ರೆ. ಸೊ ನಮ್ಮ ಮನೆಯಲ್ಲಿ ಚಿಮ್ನಿ ಇದ್ರೆ ಕುಕ್ ಮಾಡೋದು ಆರಾಮಾಗಿ ಕುಕ್ ಮಾಡೋಕ್ಕಾಗತ್ತೆ. ಹೌದು. ಟಿವಿ ನೋಡ್ತಾ ಇರೋರು ಟಿವಿ ನೋಡ್ತಾ ಇರ್ತಾರೆ, ಮಕ್ಕಳು ಆಟಾಡ್ತಾ ಇರೋರು ಮಾಡ್ತಾ ಇರ್ತಾರೆ, ಆರಾಮ ಇರ್ತಾರೆ, ನಮ್ಗೆ ಏನೋ ಪ್ರಾಬ್ಲಮ್ ಇರಲ್ಲ. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ IoT ಎನೇಬಲ್ಡ್ ಪ್ರಾಡಕ್ಟ್ ಮೇಡಮ್. ಇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ, IoT ಎನೇಬಲ್ಡ್. ಈಗ ನೀವು ಕುಕ್ ಮಾಡ್ತಾ ಇರ್ತೀರಿ, ಹೊಗೆ ಬರುತ್ತೆ, ಸೆನ್ಸ್ ಮಾಡಿ ಆಟೋಮೆಟಿಕ್ ಆನ್ ಆಗುತ್ತೆ. ಸೆನ್ಸ್ ಮಾಡಿದ್ರೆ ಆಫ್ ಆಗುತ್ತೆ. ಈಗ ನೋಡಿ, ಓಕೆ, ಸೆನ್ಸರ್ ಇದೆ. ಓಕೆ, 3 ಸ್ಪೀಡ್ ಇದೆ, 3 ಸ್ಪೀಡ್. ಈಗ ನಾನು ಆಫ್ ಮಾಡೋದಕ್ಕೆ 2 ಸಾರಿ ಹಿಂಗ್ ಮಾಡಿದ್ರೆ ಆಫ್ ಆಗುತ್ತೆ. ಈಗ ನಿಮ್ಗೆ ಲೈಟ್ ಬೇಕಾ, ಇದು ಪ್ರೆಸ್ ಮಾಡಿ, ಓಕೆ, ಲೈಟ್ ಬರುತ್ತೆ ನಿಮ್ಗೆ. ಓಕೆ, ಲೈಟ್ ಬರುತ್ತೆ, ಕೆಳಗಡೆ ಲೈಟ್ ಬರುತ್ತೆ. ಇದು ಲೈಟ್ ಆಫಿಂಗ್. ಈಗ ನಾನು ಕ್ಲೀನ್ ಮಾಡಬೇಕಂದ್ರೆ ಈ ಬಟನ್ ನಾನು ಪ್ರೆಸ್ ಮಾಡಿದ್ರೆ ಕ್ಲೀನಿಂಗ್ ಮೂಡ್ಗೆ ಹೋಯ್ತು. 9 ಮಿನಿಟ್ಸ್ ಕ್ಲೀನ್ ಆಗುತ್ತೆ, ಆಟೋಮೆಟಿಕ್ ಕ್ಲೀನಿಂಗ್ ಕೂಡ ಆಗುತ್ತೆ. 9 ಮಿನಿಟ್ಸ್ ಕ್ಲೀನ್ ಆಗುತ್ತೆ, ಸೂಪರ್. ಆಮೇಲೆ ಆನ್ ಆಗುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ಇಲ್ಲ, ಚಿಮ್ನಿ ಆನ್ ನಲ್ಲಿ ಇದೆ, ಈಗ ಯಾರೋ ಬಂದ್ರು, ಇಲ್ಲ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ, ಸೆನ್ಸ್ ಮಾಡಿ ಏನ್ ಮಾಡುತ್ತೆ, ಆಟೋಮೆಟಿಕ್ ಆನ್ ಆಗುತ್ತೆ.
ಓ ಸೂಪರ್ ಅಲ್ವಾ? ಆ ಗ್ಯಾಸ್ ಸಕ್ ಮಾಡಿ ಆಚೆ ಕಳ್ಸ್ಬಿಡುತ್ತೆ. ಓ ವೆರಿ ನೈಸ್. ಅದು ಮಾತ್ರ ಇಲ್ಲ, ನಿಮ್ಮ ಮೊಬೈಲ್ಗೆ ಮೆಸೇಜು ಬರುತ್ತೆ. ಓಕೆ. ಈ ತರ ನಿಮ್ಮ ಮನೆಯಲ್ಲಿ ಚಿಮ್ನಿ ರನ್ ಆಗ್ತಾ ಇದೆ. ಓಕೆ. ಎಷ್ಟಿದೆ ಸರ್ ಇದು ಪ್ರೈಸ್ ಎಲ್ಲ? ಇದು ಬಂದು ನಿಮಗೆ 31,775 ಇದೆ. 45% ಬರುತ್ತೆ, ಡಿಸ್ಕೌಂಟ್ ಬರುತ್ತೆ. ಈಗ ಆ ಮೆಸೇಜ್ ಬಂದ್ರೆ ನೀವೇನ್ ಮಾಡ್ತೀರಿ, ಮನೆಯಲ್ಲಿ ಹೋಗಿ ಲೈಟ್ ಆನ್ ಮಾಡಲ್ಲ, ವಿಂಡೋಸ್ ಓಪನ್ ಮಾಡ್ತೀರಿ, ಸೇಫ್ ಒಳಗೆ ಹೋಗ್ತೀರಿ ಅಲ್ವಾ? ಸೊ ಇಸ್ ಇಟ್ ಕಾಲ್ಡ್ ಸೇಫ್ ಪ್ರಾಡಕ್ಟ್? BLDC ಅಂದ್ರೆ ನಾವು ತಿಳ್ಕೊಳ್ಬೇಕು ಏನಂತ ಹೇಳಿ. ಬ್ರಷ್ಲೆಸ್ DC ಮೋಟರ್ ಅಂತೀವಿ. ನಾರ್ಮಲ್ ಮೋಟರ್ಗೂ ಬ್ರಷ್ಲೆಸ್ ಮೋಟರ್ಗೂ DC ಮೋಟರ್ಗೂ ಡಿಫ್ರೆನ್ಸ್ ಏನಂದ್ರೆ ಸೌಂಡ್ ಕಡಿಮೆ ಇರುತ್ತೆ, ಪವರ್ ಕಡಿಮೆ ತಗೊಳುತ್ತೆ. ಆ ಮೋಟರ್ನಲ್ಲಿ ಪವರ್ ಜಾಸ್ತಿ ತಗೊಳುತ್ತೆ, ಈ ಮೋಟರ್ನಲ್ಲಿ ಕಡಿಮೆ ತಗೊಳುತ್ತೆ. ಇದರಲ್ಲಿ ಜಾಸ್ತಿ ಸ್ಪೀಡು ಬರುತ್ತೆ ನಿಮಗೆ. ಅದರಲ್ಲಿ 3 ಸ್ಪೀಡ್ಸ್ ತೋರಿಸಿದ್ದೀನಿ. ಇದರಲ್ಲಿ ನೋಡಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5, ಲೆವೆಲ್ 6, ಲೆವೆಲ್ 7, ಲೆವೆಲ್ 8, ಲೆವೆಲ್ 9. ನಮಗೆ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ 9 ಸ್ಪೀಡ್ಸ್ ಇದೆ. 9 ಸ್ಪೀಡ್ಸ್ ಇದೆ. ಸೂಪರ್ ಆಗಿದೆ. ಈಗ ಆಫ್ ಮಾಡಿದ್ರೆ 2 ಸಾರಿ ನಾನು ವೇವ್ ಮಾಡಿದ್ರೆ ಆಫ್ ಆಗ್ಬಿಡುತ್ತೆ. ಈಗ ಈ ಫಿನಿಶಿಂಗ್ ನೋಡಿ, ನೀವು ಲೆದರ್ ಫಿನಿಶಿಂಗ್ ತರ ಕೊಟ್ಟಿದ್ದಾರೆ. ಇಲ್ಲಿ ಆಯಿಲ್ ಸ್ಟಿಕ್ ಆಗಲ್ಲ, ಫಿಲ್ಟರ್ಲೆಸ್ ಟೆಕ್ನಾಲಜಿ. ಓಕೆ. ಸೊ ಇದು ಬಂದು ಲೆದರ್ ತರ ಬಂದಿದೆ ಫಿನಿಶಿಂಗ್. ಸೂಪರ್ ಆಗಿದೆ ಸರ್. ಇದನ್ನು ನಿಮಗೆ ಅಪ್ ಟು 45% ಆನ್ ಎಕ್ಸ್ಚೇಂಜ್ ಬರುತ್ತೆ. MRP 33,000. OTG ಮೇಡಮ್, ಪ್ರೆಸ್ಟೀಜ್ನಲ್ಲಿ OTGನೂ ಇದೆ. ತುಂಬ ಜನ ಕುಕ್ಕರ್, ಸ್ಟವ್ ಅದನ್ನೇ ಅನ್ಕೊಳ್ತಾರೆ. ಇದರಲ್ಲಿ OTGನೂ ಇದೆ. OTG ಡಿಫ್ರೆಂಟ್ ಸೈಜಸ್ ಇದೆ. 16 ಲೀಟರ್, 19 ಲೀಟರ್, 28 ಲೀಟರ್ ಅವೈಲೇಬಲ್ ಇದೆ. ನೆಕ್ಸ್ಟ್ ನಿಮಗೆ ಬ್ಲೆಂಡರ್ಸ್ ಅವೈಲೇಬಲ್ ಇದೆ, ವಾಟರ್ ಬಾಟಲ್ಸ್ ಅವೈಲೇಬಲ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಟಲ್ಸ್ ಅವೈಲೇಬಲ್ ಇದೆ. ಕೆಟಲ್ಸ್ ಅವೈಲೇಬಲ್ ಇದೆ. ಕೆಟಲ್ ಅಂದ್ರೆ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಮೇಡಮ್? ವಾಟರ್ ಹೀಟ್ ಮಾಡೋದಕ್ಕೆ. ಈಗ ನಿಮ್ಮ ಮನೆಯಲ್ಲಿ ಒಂದು ಕೆಟಲ್ ಇದ್ರೆ ಈ ತರ ಒಂದು ಕೆಟಲ್ ಇರುತ್ತೆ. ಇದೇನಾಗುತ್ತೆ, ಹೀಟ್ ಆದ್ಮೇಲೆ ಆಟೋಮೆಟಿಕ್ ಆಫ್ ಆಗುತ್ತೆ. ಈ ಕೆಟಲ್ ಬಂದು ಡಿಜಿ ಕೆಟಲ್ ಮೇಡಮ್. ಈಗ ಇದರಲ್ಲಿ ನೀವು ಹೇಳಿದ್ರಿ ಅಲ್ವಾ, ಆಟೋ ಕಟ್ ಆಫ್ ಆಗುತ್ತೆ. ಎಷ್ಟು ಹೀಟ್ ಆಗುತ್ತೆ? ಜಾಸ್ತಿ ಹೀಟ್ ಆಗುತ್ತಾ? ಇಲ್ಲ, ಮೀಡಿಯಂ ಆಗುತ್ತೆ ಸರ್. ಹೆಂಗೆ ಕುಡಿತೀರಿ ನೀವು? ಅದಕ್ಕಷ್ಟೇ ಕೋಲ್ಡ್ ವಾಟರ್ ಮಿಕ್ಸ್ ಮಾಡಿ ಕುಡಿಬೇಕು ಅಲ್ವಾ? ಹಾಟ್ ವಾಟರ್ ಅಂತ ಹೇಳ್ತೀರಿ, ಮಿಕ್ಸ್ ಮಾಡಿ ಕುಡಿಬೇಕು. ಬಟ್ ಇದರಲ್ಲಿ ಡಿಜಿ ಕೆಟಲ್, ಇಲ್ಲಿ ಒಂದು ಡಿಜಿಟಲ್ ಬರುತ್ತೆ. 20 ಡಿಗ್ರಿ ಸೆಲ್ಸಿಯಸ್, 30 ಡಿಗ್ರಿ ಸೆಲ್ಸಿಯಸ್, 60 ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ. ಇದೇನಾಗುತ್ತೆ, ವಿತೌಟ್ ವಾಟರ್ ಮಿಕ್ಸ್ ಮಾಡಿ ನೀವು ಕುಡಿಯೋದಕ್ಕೆ 15 ಡಿಗ್ರಿ ಸೆಲ್ಸಿಯಸ್ ಇಲ್ಲ 20 ಡಿಗ್ರಿ ಸೆಲ್ಸಿಯಸ್ ಆಟೋಮೆಟಿಕ್ ಆಫ್ ಆಗುತ್ತೆ, ಪವರು ಸೇವ್ ಆಗುತ್ತೆ. IoT ಎನೇಬಲ್. ಈಗ ಅದು ಡಿಜಿ ಕೆಟಲ್ ಹೇಳಿದ್ದೀನಿ ಇಲ್ವಾ, ಇದು ಮೊಬೈಲ್ನಲ್ಲಿ ಆ್ಯಪ್ ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲಿಂದ ಬೇಕಂದ್ರೂ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಅಪ್ಪ ಇದ್ದಾರೆ ಇಲ್ಲ ಅಮ್ಮ ಇದ್ದಾರೆ, ಅವರು ಸ್ಟವ್ನಲ್ಲಿ ನೀರು ಇಡೋಕ್ಕಾಗಲ್ಲ, ಇದನ್ನು ಇಡೋಕ್ಕಾಗಲ್ಲ, ಅವ್ರ ಕಷ್ಟ ಇರುತ್ತೆ. ನೀವು ಆಫೀಸ್ನಲ್ಲಿ ಇದ್ರಿ, ಅಪ್ಪ ನೀರು ಬೇಕು ಅಂತಾರೆ, ಬಿಸಿ ನೀರು ಬೇಕು ಅಂತ. ಇದರಲ್ಲಿ ನೀವು ನೀರು ಇಟ್ಬಿಟ್ಟು ಹೋಗಿದ್ರೆ ಜಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಆನ್ ಮಾಡಿ, 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಇರಬೇಕು ಅಂತ, 2 ಮಿನಿಟ್ಸ್ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಸೂಪರ್ ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್ ಫ್ಯೂಚರ್. ಈಗ ನೀವು ನೀರು ಇಟ್ಬಿಟ್ಟು ಹೋಗಿ, ಮನೆ ಆಫೀಸಿಂದ ಬರ್ತಾ ಇದ್ರಿ, ನಾನು ಹೋಗ್ದಾದ್ಮೇಲೆ ನನಗೆ ಬಿಸಿ ನೀರು ಬೇಕು ಅಂದರೆ ಕನೆಕ್ಟ್ ಮಾಡಿ ಆನ್ ಮಾಡಿ ಆಫ್ ನೀವೇ ಮಾಡಿ ಮನೆಗೆ ಬಂದರೆ ಬಿಸಿ ನೀರು ಇರುತ್ತೆ. ಸೂಪರ್ ಆಗಿದೆ. ಸೊ ದಿಸ್ ಇಸ್ ಒನ್ ಮೋರ್ ಮಾಡೆಲ್, IoT ಮಾಡೆಲ್. ಸೊ ಈ ಥರ ತುಂಬ ಫೀಲ್ಡಲ್ಲಿ ಇರೋದು ಮಾರ್ಕೆಟ್. ಇದು ನಾರ್ಮಲ್ ಟ್ರಾವೆಲ್ ಕೆಟಲ್. ಸೊ ಎಷ್ಟು ಮಾಡೆಲ್ಸ್ ಅವೈಲೇಬಲ್ ಇದೆ. ಇದು ಲೆದರ್ ಕವರ್ ಬಂದಿದೆ, ಇದಕ್ಕೆ ಹೀಟ್ ಬರಲ್ಲ ಆಚೆ. ಅಂಡ್ ಲುಕ್ ವೈಸ್ ನೋಡಕ್ಕೆ ತುಂಬಾ ಪ್ರೀಮಿಯಂ. ಇದರಲ್ಲಿ ಬ್ಲಾಕ್ ಕಲರ್ ಅವೈಲೇಬಲ್ ಇದೆ, ವೈಟ್ ಕಲರ್ ಪ್ರೀಮಿಯಂ ಮೇಡಮ್. ಇದು ಪ್ರೀಮಿಯಂ, ಆಸ್ ಯು ಸೆಡ್, ಇಟ್ಸ್ ಅ ಪ್ರೀಮಿಯಂ. ಗ್ರೈಂಡರ್ಸ್ ಅವೈಲೇಬಲ್ ಇದೆ ಮೇಡಮ್, ಟಿಲ್ಟಿಂಗ್ ಗ್ರೈಂಡರ್, ಟೈಮರ್ ಗ್ರೈಂಡರ್. ಇದರಲ್ಲಿ 1.5 ಲೀಟರ್ 2 ಲೀಟರ್ ಎರಡು ಅವೈಲೇಬಲ್ ಇದೆ. ಟೈರ್ಸ್ ಅವೈಲೇಬಲ್ ಇದೆ. ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಸ್ನಾಕ್ಸ್ ಮಾಡಿ ಕೊಡಬೇಕು, ಲಂಚ್ ಮಾಡಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು, ಆಯಿಲ್ ಲೆಸ್ ಮಾಡಬೇಕು, ಏರ್ ಫ್ರೈಯರ್ಸ್ ಎಲ್ಲ ಡಿಫ್ರೆಂಟ್ ಮಾಡೆಲ್ಸ್ ಇದೆ. From 3,000 rupees to 13,000 rupees, different models are available in air fryers. Okay, super agide. Sandwich ಮಾಡಬೇಕು, sandwich maker. ನಿಮಗೆ ಸ್ಯಾಂಡ್ವಿಚ್ ಮೇಕರ್ಸ್ ಅವೈಲೇಬಲ್ ಇದೆ. ಸೂಪರ್ ಆಗಿದೆ. ಐರನ್ ಬಾಕ್ಸಸ್ ಕೂಡ ಇದೆ. ಸ್ಕೂಲ್ಗೆ ಹೋಗೋದಕ್ಕೆ ಅಯನ್ ಮಾಡಿ ಕೊಡಬೇಕು, ಅದಕ್ಕೂ ಅವೈಲೇಬಲ್ ಇದೆ. ಹಾಲ್ ಕಾಸೋದಕ್ಕೂ ಮಿಲ್ಕ್ ಕುಕ್ಕರ್ ಅವೈಲೇಬಲ್ ಇದೆ. ಓಕೆ, ಇದು ಮಿಲ್ಕ್ ಕುಕ್ಕರ್. ಓಕೆ, ಇನ್ ವಿಸಿಲ್ ಬರುತ್ತಾ? ವಿಸಿಲ್ ಬರುತ್ತೆ. ಓಕೆ, ಸೂಪರ್ ಅಲ್ವಾ? ಚೆನ್ನಾಗಿದೆ. ಮಸಾಲಾ ಡಬ್ಬ ಅವೈಲೇಬಲ್ ಇದೆ. ಓ ಸೂಪರ್ ಅಲ್ವಾ? ಇಡ್ಲಿ ಕುಕ್ಕರ್ಸ್, ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇಡ್ಲಿ ಕುಕ್ಕರ್ಸ್, ಸೈಜ್ ಡಿಫರೆಂಟ್ ಮಾಡೆಲ್ಸ್, 4 ಪ್ಲೇಟ್ 6 ಪ್ಲೇಟ್ಸ್ ಅವೈಲೇಬಲ್ ಇದೆ. ಇದೀವಿ ಇನ್ನು ಹೇಳ್ಕೊಂಡು ಹೋದ್ರೆ ತುಂಬಾ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ನಾನು ಹೇಳ್ಕೊಂಡು ಹೋದ್ರೆ ಇವತ್ತು ಫುಲ್ ಡೇ ಹೇಳ್ತೀನಿ, ಪ್ರಾಡಕ್ಟ್ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು ಮಾತ್ರ ಹೇಳ್ತಾ ಇಲ್ಲ ಈ ಪ್ರಾಡಕ್ಟ್ ಡೀಟೇಲ್ಸು, ನಮ್ಮ ಸ್ಟಾಫ್ ಒಬ್ಬೊಬ್ಬರು ವೆಲ್ ಎಕ್ವಿಪ್ಡ್,
ಎಲ್ಲರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ, ಇರುತ್ತೆ. ಟ್ರೈನಿಂಗು ಕೊಟ್ಟಿದ್ದೀವಿ. ಓಕೆ ನೀವು ಇಲ್ಲಿ ಬಂದರೆ ಹಾ. ಎಲ್ಲ ಪ್ರಾಡಕ್ಟ್ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತೀವಿ. ತುಂಬ ಪೇಷನ್ಸ್ ಅಟೆಂಡ್ ಮಾಡ್ತಾರೆ. ನಿಮ್ಗೆ ಏನಾವುದು ಇಶ್ಯೂ ಇದ್ರೂ ನಮ್ಮ ಹತ್ರ ನೀವು ಡೈರೆಕ್ಟ್ ಕನೆಕ್ಟ್ ಮಾಡೋಕ್ಕಾಗುತ್ತೆ. ವಾರಂಟಿ ಇರಲಿ, ಗ್ಯಾರಂಟಿ ಇರಲಿ, ನಾವು ಸಪೋರ್ಟ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.